ಎಲ್ಲ ಸಾರ್ವಜನಿಕ ವೇದಿಕೆಗಳಲ್ಲಿ ಟೌನ್ ಹಾಲಿಂದ ಹಿಡಿದು ಗಾಂಧಿ ಭವನದವರೆಗೂ ಪ್ರಿಯಾಂಕ್ ಖರ್ಗೆ ಅವರು ಬಂದು ಭಾಷಣಕ್ಕೆ ನಿಂತರೆ ಚಚ್ಚಿ ಬಿಸಾಕೋದೆ ಆರ್ ಎಸ್ ಎಸ್ ನೀ ಬ್ಯಾನ್ ಡಾಕ್ಯುಮೆಂಟ್ ಕೊಡಿ ಇನ್ನೊಂದು ಕೊಡಿ ಇದೆ. ಈಗ ಹೋಮ್ ಮಿನಿಸ್ಟರ್ ಆದ್ರು, ಹೋಮ್ ಮಿನಿಸ್ಟರ್ ಆದ್ಮೇಲೂ ಕೂಡ ಅದೇ ಆರ್.ಎಸ್.ಎಸ್, ಅದೇ ಬ್ಯಾನು, ಅದೇ ಡಾಕ್ಯುಮೆಂಟ್. ಎಲ್ಲೋ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆದಾಗ ಸ್ವಲ್ಪ ವೀಕ್ ಇದಾರಲ್ಲ, ಇವ್ರು ಬಂದ್ರೆ ಪ್ರಿಯಾಂಕ್ ಖರ್ಗೆ ಬಂದ್ರೆ ಬೆಂಕಿ, ರುದ್ರ ನರ್ತನ, ರಣಾರ್ಭಟ, ರಣಾಕ್ರೋಶ. ಏನ್ ನಾವು ಮಾತಾಡಿದ್ದೆ ಕನ್ಸ್ಕೊಂಡಿದ್ದು ತಗೊಳ್ಳಿ, ಕೌಚ್ ಬಿದ್ರು ಕನಸು, ಎದ್ ಬಿದ್ರು ಕನಸು. ಹೋಮ್ ಮಿನಿಸ್ಟರ್ ಮುಗ್ದೇ ಹೋಯ್ತು ಕತೆ. ಮೋದಿ ಅವರಿಗೆ ಅವ್ರ ಅಮ್ಮನ ಬೈದಿದ್ದಕ್ಕೆ ದುಃಖ ಆಗ್ಬಿಟ್ಟು ಬಂದು ದಯ ಮಾಡ್ತೀನಿ. ನಿಮ್ಮದೇ ಪಕ್ಷದ, ಅದು ಒಂದು ರಾಜ್ಯದ ಪ್ರತಿಪಕ್ಷದ ನಾಯಕ ಒಬ್ಬ ಪೊಲೀಸ್ ಅಧಿಕಾರಿಗೆ ನಿನ್ನ ಅಮ್ಮನಂತ ಬೈದಾಗ ಮೋದಿ ಅವರೇ ನಿಮ್ ಕಿವಿಗೆ ಬಿದ್ದಿಲ್ವಾ? ಅದು ಹೋದ್ ಕಡೆ ಬಂದ್ ಕಡೆ ನಿಂತ್ ಕಡೆ ಕೂತ್ ಕಡೆ RSS ನ ರಿಜಿಸ್ಟ್ರೇಷನ್ ಸ್ವಾಮಿ, RSS ಮೇಲೆ ಕ್ರಮ ತಗೊಳ್ಳಿಕ್ಕೆ ಬೇಕಾದಷ್ಟು ದಾರಿ ಇದಾವೆ. ಏನಾದ್ರು ಕ್ರಿಯೆ ತಗೊಳ್ಳೋದು ಬಿಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡೋವರೆಗೂ ಬಿಡಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಸ್ವಾಮಿ, ನೀವ್ಯಾರು ಪ್ರಶ್ನೆ ಕೇಳಲಿಕ್ಕೆ? ನೀವ್ಯಾರು ಮೋಹನ್ ಭಾಗವತಕ್ಕೆ ಪತ್ರ ಬರೀಲಿಕ್ಕೆ? ಏನು ಅಂದ್ರೆ ನಿಮ್ಮನ್ನ ಮೀನಿಗೆ ಆಹಾರ ಮಾಡ್ತೀವಿ ಅಂತ ಹೇಳಿದ್ದು ಯಾರಿಗೆ? ಈ ದೇಶದ ಶಾಡೋ ಪ್ರೈಮ್ ಮಿನಿಸ್ಟರ್ಗೆ. ಅಂಥದ್ರಲ್ಲಿ ನಾವೀ ರೀತಿ ಮಾತನಾಡಿದ್ರೆ ನಾಳೆ ದಿನ ಇದೇ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಮೇಲೆ ಕೇಸ್ ಹಾಕಬಂದು ನಮ್ಮ ಮೇಲೆ ಕೇಸ್ ಹಾಕ್ತಾರೋ ಗೊತ್ತಿಲ್ಲ. ಹಲೋ, ನಮಸ್ಕಾರ ಸ್ನೇಹಿತರೆ. ಇವತ್ತು ದೇಶ ಮತ್ತು ರಾಜ್ಯದ ಕೆಲವು ವಿದ್ಯಮಾನಗಳ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರು, RSSನ ಮಾಜಿ ಕಾರ್ಯಕರ್ತರು ಹಾಗೂ ರಿಜಿಸ್ಟರ್ಡ್ RSSನ ಸಂಚಾಲಕರಾದಂತಹ ಹನುಮೇಗೌಡರು ಇದ್ದಾರೆ. ನಾವು ಹನುಮೇಗೌಡರು ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದೀವಿ. ಹನುಮೇಗೌಡರು ಕೂಡ ಖುದ್ದಾಗಿ ನಮಗೆ ಉತ್ತರವಿಲ್ಲದ ಪ್ರಶ್ನೆಗಳು ಅಂತ ಒಂದಿಷ್ಟು ಕಾಡ್ತಾ ಇತ್ತಲ್ಲ, ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ RSS ಬಗ್ಗೆ. ಅದನ್ನು ನೀವು ನೋಡಿದ್ದೀರಿ, ಮೆಚ್ಕೊಂಡಿದ್ದೀರಿ, ಸಾವಿರಾರು ಜನ ಶೇರ್ ಮಾಡಿದ್ರಿ, ಲಕ್ಷಾಂತರ ವ್ಯೂಸ್ ಆಯಿತು, ಒಳ್ಳೆಯ ರೀತಿಯ ಪ್ರತಿಕ್ರಿಯೆ ಬಂತು. ಒಂದಿಷ್ಟು ಜನ ನಿನ್ಸಿದ್ರಿ, ಬಾಯಿ ಬಂದಂಗೆ ಬೈದ್ರಿ, ತಾಯಿನೂ ಬೈದ್ರಿ. ಮೋದಿಯವರಿಗೆ ಅವರ ತಾಯಿಗೆ ಬೈದ ಮೇಲೆ ಅದು ರಿಯಲೈಸ್ ಆಯಿತು. ಆಲ್ಮೋಸ್ಟ್ ನಮ್ಮನ್ನು ಪರಮ ತುಚ್ಛವಾಗಿ ಬೈದವರು DPಲಿ ಮೋದಿ ಅವ್ರ ಫೋಟೋನೇ ಇತ್ತು. ಆ ವಿಚಾರವನ್ನು ಸೇರಿದಾಗೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಮಾತಾಡೋಣ. ಹನುಮೇಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಗೌಡ್ರೆ? ಚೆನ್ನಾಗಿದ್ದೀನಪ್ಪ, ಸದ್ಯಕ್ಕೆ ದೇವರ ದಯೆಯಿಂದ. ಮೊನ್ನೆ ಈ ಕಾಕ್ರೋಚ್ ಮೂವ್ಮೆಂಟು ಈ ಫ್ರೀಡಮ್ ಪಾರ್ಕಲ್ಲಿ ಆಗ್ತಾ ಇತ್ತು, ಬ್ಯಾಕ್ ಟು ಬ್ಯಾಕ್ ಲೈವ್. ಮೋದಿ ಲೈವ್ನ ಇತ್ತೀಚೆಗೆ ನಮ್ಮ ದೇಶ ನೋಡುವಂಥ ಸೌಭಾಗ್ಯನೋ ಅಥವಾ ದುರ್ಭಾಗ್ಯನೋ ಬಂದಿದೆ. ಆದರೆ ನೀವುಗಳು ಲೈವ್ ಹೋಗೋದು ನಮಗೇನು ಹೊಸದಲ್ಲ. ಹಲವಾರು ವರ್ಷಗಳಿಂದ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿರುವಂತೆ ನೀವು ಬಹುತೇಕ ಲೈವ್ಗಳನ್ನು ಮಾಡಿಬಿಟ್ಟಿದ್ರಿ. ಸ್ಪಾಟ್ ಹೇಗಿದೆ, ಯಾವ ಥರ ಹೋರಾಟ ಸಂಘಟಿಸಿದರೆ ನಡೀತಿದೆ, ಅದರಲ್ಲಿ ನಿಮ್ಮ ಪಾತ್ರ ಏನು, ಅದರಲ್ಲಿ ನೀವು ಹೇಗೆ ಭಾಗವಹಿಸಿದ್ರಿ, ಎಲ್ಲವನ್ನೂ ಕೂಡ ನೋಡ್ತಾ ಬಂದಿದ್ದೀವಿ. ನಮಗೆ ಮೋದಿ ಅವ್ರದ್ದು ಮಾತ್ರ ವಿಶೇಷ ಅನಿಸೋದು. ಕಾಕ್ರೋಚ್ ಮೂಮೆಂಟ್ ಆಯಿತು, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ಫಂಡಿಂಗ್ ಆಯ್ತು ಅಂತ ಒಂದಿಷ್ಟು ಜನ, ಅವನ ಯಾರೋ ಊಟ ಕೊಡ್ತಿದ್ದ ಜುನೈದ್ ಅಂತ, ಅವನ ಮನೆಗೆ ಪೊಲೀಸ್ ಹೋದರು, ಹೋರಾಟ ಮಾಡಿದವ್ರ ಮನೆಗೆ ಹೋಗಿಲ್ಲ. ಒಂದಿಷ್ಟು ವಿದ್ಯಾರ್ಥಿಗಳ ಬಂಧನ ಆಯಿತು. ಅದಾದಮೇಲೆ ಯಾರೋ ಮೋದಿ ಬೈದರು, ಆಮೇಲೆ ಕ್ಷಮೆ ಕೇಳಿದ್ರು. ಇದೆಲ್ಲ ನಡೀತಿದೆ. ಇಲ್ಲಿ ನೋಡಿದ್ರೆ CT ರವಿದು ಒಂದು ಸ್ವಲ್ಪ ಗಲಾಟೆ, ಆಮೇಲೆ ಯಶ್ಪಾಲ್ ಸುವರ್ಣದ ಗಲಾಟೆ. ನಮ್ಮ ಹೋಮ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು RSSಗೆ ಬರೀ ಬಾಯಲ್ಲೇ ಬೈಕೊಂಡು ಓಡಾಡ್ತಿದ್ದಾರೆ ಬಿಟ್ಟರೆ ಕಾರ್ಯರೂಪಕ್ಕೆ ಯಾವುದು ಬರ್ತಾ ಇಲ್ಲ. ಆಮೇಲೆ ಹೈಕೋರ್ಟ್ ಕೂಡ ಮೊನ್ನೆ ಏನು ಮಾಡ್ತಿದ್ದೀರಿ ಪ್ರಿಯಾಂಕ್ ಖರ್ಗೆ ಅವರು, ಲಾ ಆ್ಯಂಡ್ ಆರ್ಡರ್ ಎಲ್ಲ ಹಾಳಾಗ್ತಿದೆ ಅಂತ ಹೇಳ್ಬಿಟ್ಟು ತರಾಟೆ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಒಂದಿಷ್ಟು ಪ್ರಶ್ನೆಗಳು ನಮ್ಮ ಹತ್ರ ಇದೆ. ಹೇಳಿ, ಕಾಕ್ರೋಚ್ ನೀವು ಒಟ್ಟಿಗೆ ಎಷ್ಟು ವಿಚಾರಗಳನ್ನು ಹೇಳಿದ್ರಿ, ಒಂದೊಂದೇ ಮಾತಾಡ್ಕೊಂಡು ಹೋಗೋಣ. ಹೌದು, ಮೊದಲನೇದಾಗಿ ಈ ದೇಶದ 140 ಕೋಟಿ ಜನತೆಯ ಪ್ರತಿನಿಧಿ ಅಂದ್ರೆ ಅವರೆಲ್ಲರ ಯೋಗಕ್ಷೇಮವನ್ನ ನೋಡ್ಲಿಕ್ಕೆ ಕೂತಿರುವಂತಹ ಪ್ರಧಾನಿ ಮೋದಿಯವರು ಅವರು ನಿದ್ದೆಗೆಟ್ಟು ಮಧ್ಯರಾತ್ರಿಯಲ್ಲಿ ಲೈವ್ ಮಾಡ್ತಾರೆ. ಹೌದು, ಅದು ಏನು ಆ ಒಂದು ನೀವು ವಿಡಿಯೋವನ್ನ ನೋಡಿದ್ರೆ ಗೊತ್ತಾಗುತ್ತೆ, ಇವ್ರು ನಿಜವಾಗಿ ನಮ್ಮ ದೇಶದ ಪ್ರಧಾನಿ ಮೋದಿನ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರ ಮುಖದಲ್ಲಿ ಇದ್ದಿದ್ದು ಮೇಕಪ್ ಎಲ್ಲ ಹೊರಟೋಗ್ಬಿಟ್ಟಿದೆ. ಅಂದ್ರೆ ಅವರು ಮೇಕಪ್ ಮಾಡ್ಕೊಂಡು ಈ ಮಾಧ್ಯಮಗಳ ಎದುರುಗಡೆ ಯಾವತ್ತೂ ಬಂದಿಲ್ಲ. ಆದ್ರೆ ಮೇಕಪ್ ಮಾಡ್ಕೊಂಡು ಅವ್ರು ಬಂದಿದ್ದು ಹೆಚ್ಚಿಗೆ ವಿದೇಶ ಪ್ರಯಾಣ ಮತ್ತೆ ಏನೋ ಅದ್ಯಾವ್ದೋ ಮನ್ ಕಿ ಬಾತ್ ಅಂತಲ್ಲ ಅಲ್ಲೇ. ಆದ್ರೆ ಇದ್ದಕ್ಕಿದ್ದಾಗೆ ಮಧ್ಯರಾತ್ರಿಯಲ್ಲಿ ಎದ್ದು ಕೂತ್ಕೊಂಡು ಅವರು ಒಂದು ಲೈವ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿ ಬೆದರಿಕೆ ಆಗಿರ್ಬೇಕು, ಎಲ್ಲೋ ಚಡ್ಡಿ ಒಳಗಡೆ ಜಿಲ್ಲೆ ಹೋಗಿರ್ಬೇಕು, ಅಲ್ಲಿಯವರೆಗೆ ಹೆದರಿಕೆ ಆಗಿರ್ಬೇಕು. ಅದೇ ಕಾರಣಕ್ಕೆ ಅವರು ನಿದ್ದೆಗೆಟ್ಟು ಮಧ್ಯರಾತ್ರಿ 12 ಗಂಟೆಯಲ್ಲಿ
ವಿಡಿಯೋ ಮಾಡಿದ್ದಾರೆ. ಅಲ್ಲಿವರೆಗೆ ನಮ್ಮ ಈ ಕಾಕ್ರೋಚ್ ಜನತಾ ಪಾರ್ಟಿ ನಿದ್ದೆಯನ್ನ ಗೆಡಿಸಿದೆ. ಇದೇ ಸಂದರ್ಭದಲ್ಲಿ ಮೋದಿಗೆ ಹೆದರಿಕೆ ಆಗ್ಲಿಕ್ಕೆ ಕಾರಣ ಮತ್ತೊಂದು ಭಾಗ ಇದೆ. ಅದು ಅಂತ ಹೇಳಿದ್ರೆ, ಇಲ್ಲಿಯವರೆಗೆ ಅದಿಬಿಕೊಂಡಿದ್ದಂತಹ ಆ ನೋವಿನ, ಆಕ್ರೋಶದ ಅಥವಾ ಒಂದು ಸಿಟ್ಟಿನ ಇದೆಲ್ಲ ಇತ್ತಲ್ಲ ಈ ದೇಶದ ಜನತೆ, ಆ ಜನತೆಯ ಆಕ್ರೋಶ ಒಮ್ಮೆಗೆ ಸ್ಫೋಟ ಆಗಿ ಬೀದಿಗೆ ಬಂತು. ಬೀದಿಗಳಲ್ಲಿ, ಗಲ್ಲಿಗಳಲ್ಲಿ, ನಗರಗಳಲ್ಲಿ, ಇಡೀ ದೇಶಾದ್ಯಂತ ಎಲ್ಲಿಗೋದ್ರು ಆ ನೀಟ್ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆಯಲ್ಲ ಅದನ್ನ ಬೆಂಬಲಿಸಿ ಹೊರಟಂತಹ ಮೆರವಣಿಗೆಗಳು, ಹೋರಾಟಗಳು ಇದೇ ನಡೀತು. ಇದು ಅವರಿಗೆ ನಿದ್ದೆಗೆಡಿಸ್ತು. ಇದು ಹೇಳುತ್ತೆ ಮೋದಿಯ ಆಡಳಿತ ಕಳಪೆ ಆಡಳಿತ, ಅಸಮರ್ಥ ಆಡಳಿತ, ಅಯೋಗ್ಯರ ಕೈಯಲ್ಲಿ ಆಡಳಿತ ಅನ್ನೋಷ್ಟರ ಮಟ್ಟಿಗೆ ಈ ಒಂದು ಏನು ಚಳವಳಿ ಹೋರಾಟ ನಡೀತು. ಅದರ ಸಂಕೇತವೇ ಮೋದಿ ಮಧ್ಯರಾತ್ರಿಯಲ್ಲಿ ಏನು ಲೈವ್ ಮಾಡಿ. ಒಂದು ಇಂಟರಪ್ಟ್ ಮಾಡ್ತೀನಿ. ನಾವು ನರೇಂದ್ರ ಮೋದಿ ಅವರನ್ನ ಯಾವಾಗ ನೋಡ್ತಾ ಇದ್ವಿ ಅಂದ್ರೆ, ಮೋದಿಯವರು ದೇಶವನ್ನು ಉದ್ದೇಶಿಸಿ ಇವತ್ತು ರಾತ್ರಿ 8 ಗಂಟೆಗೆ ಮಾತನಾಡಲಿದ್ದಾರೆ. ಮೋದಿ 8 ಗಂಟೆ ಬರ್ತಿದ್ದಾರೆ ಅಂತ ಅಷ್ಟೂ ಮೀಡಿಯಾಗಳಲ್ಲಿ ನ್ಯೂಸು. ಏನ್ ಮಾತಾಡ್ಬೋದು, ಕ್ರಾಂತಿ ಆಗ್ತದ, ವಾಂತಿ ಆಗ್ತದ, ವೇದಿ ಆಗ್ತದ, ಮಾತುಗಳು, ಚರ್ಚೆಗಳು ಮೀಡಿಯಾಗಳೆಲ್ಲ. 8 ಗಂಟೆ ಬಂದ್ಬಿಡ್ತಾರಪ್ಪ ಮೋದಿ, ಇನ್ನೇನಾಗ್ಬಿಡ್ತದೋ ಅಂತೇಳಿ. ಹಾಗೆ ಮೋದಿಯವರು ಹಾಗೆ ಬರ್ತಾರೆ, ಅಷ್ಟು ಮಾತ್ರ ಮಾತಾಡ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದ್ದಂತಹ ಈ ದೇಶ ಕಳೆದ 12 ವರ್ಷದಲ್ಲಿ ಒಂದು ಕಾಕ್ರೋಚ್ ಮೂಮೆಂಟು, ಒಂದು ವಿದ್ಯಾರ್ಥಿ ಚಳವಳಿ ರಾತ್ರಿ 4 ಲೈವು ಸತತವಾಗಿ ಮಾಡೋ ಥರ ಮಾಡಿಬಿಡ್ತು. ಗಿಜರಳೆಗಳನ್ನು ಹೊಸಕಿ ಹಾಕ್ತೀವಿ, ಸ್ಪ್ರೇ ಹೊಡಿತೀವಿ, ಏನೇನೋ ಹೇಳ್ತಾ ಇದ್ರು. ಎಲ್ಲದೂ ಸುಳ್ಳಾಗಿ ನಮ್ಮ ದೇಶದ ಪ್ರಧಾನಿ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡದ ಪ್ರಧಾನಿ, ರಾತ್ರಿ 8 ಗಂಟೆಗೆ ಬರ್ತಾರಂತ ವರ್ಷಕ್ಕೊಂದ್ಸಲ ಬರ್ತಾ ಇದ್ದಂಥ ಪ್ರಧಾನಿ ಕಳೆದ 10 ದಿನದಲ್ಲಿ 4 ಸಲ ಬರೋ ತರ ಮಾಡಿದಂತ ಈ ಮೂಮೆಂಟ್ ಸಕ್ಸಸ್ಫುಲ್ ಮೂಮೆಂಟ್. ಖಂಡಿತ ಸಕ್ಸಸ್ಫುಲ್. ಈ ಸಂದರ್ಭದಲ್ಲಿ ನೀವು ಹೇಳಿದ್ದನ್ನ ಇನ್ನೊಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿದೆ. ಅದು ಏನು ಅಂತ ಹೇಳಿದ್ರೆ, ಅವರು ಮನ್ ಕಿ ಬಾತ್ ಮಾಡ್ತಾರಲ್ಲ, ಆ ಮನ್ ಕಿ ಬಾತ್ ಮಾಡೋದನ್ನ ಆಯಾಯ MLAಗಳು ಅಥವಾ ಸಂಸದರ ಕ್ಷೇತ್ರಗಳಲ್ಲಿ ವ್ಯವಸ್ಥಿತವಾಗಿ ಜನರೆಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದೊಂದು MLA ಕ್ಷೇತ್ರದಲ್ಲಿ 50 ಕಡೆ 100 ಕಡೆ ಒಟ್ಟಿಗೆ ಸೇರಿ ಮೋದಿಯವರ ಏನು ಮನ್ ಕಿ ಬಾತ್ ಅನ್ನು ನೋಡುವಂತಹ ಒಂದು ಆಯೋಜನೆ ಮಾಡ್ತಾ ಇದ್ರು. ಹೌದು, ಇಂಥವು ಇಷ್ಟು ಲಕ್ಷ ಜನ ನೋಡಿದ್ರು, ಇಷ್ಟು ಕೋಟಿ ಜನ ನೋಡಿದ್ರು ಅನ್ನುವಂತಹ ಹೆಚ್ಚುಗಾರಿಕೆಯನ್ನು ಹೇಳುವಂತಹ ಈ ಎಲ್ಲದರ ಮಧ್ಯದಲ್ಲಿ ಇದ್ದಕ್ಕಿದ್ದಾಗೆ ಒಂದು ರೀತಿ ನನಗೆ ಗೊತ್ತಿಲ್ಲ, ಮೋದಿಯವರೇ ಹೇಳಿರೋ ಇದರಲ್ಲಿ ನಾನು ನಾನ್ ಬಯಾಲಜಿಕಲ್ ಜೀವಿ ಅಂದ್ರೆ ನಾನು ನಿಜವಾದ ಮನುಷ್ಯ ಅಲ್ಲ, ದೈವ ಮಾನವ ಅಂತ ಅವ್ರು ಹೇಳ್ಕೊಂಡ್ರಲ್ಲ, ಆ ರೀತಿಯಲ್ಲಿ ಬಂದೇ ನನ್ನ ಮಾತನಾಡ್ಬಿಟ್ರ. ಸರಿ, ಗೊತ್ತಿಲ್ಲ ಅದೇನೋ ಆ ಕ್ಷಣಕ್ಕೆ ದೇವ್ರ ಮೈ ಮೇಲೆ ಬಂದಿತ್ತೋ ಗೊತ್ತಿಲ್ಲ ಮೋದಿ ಅವರಿಗೆ. ಈಗ ಮೋದಿ ಅವರ 4ನೇ ವಿಡಿಯೋ ನಿನ್ನೆ ಮೊನ್ನೆ ಬಂದು, ಫಸ್ಟ್ 3 ಬಿಡಿ, ಅದೇನೇನೋ ಹೇಳ್ತಾ ಬಂದ್ರು. ಓಕೆ, ಆಯ್ತು ಮಾತಾಡಿದ್ರಿ. ಆಮೇಲೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಬಹಳ ದಿಟ್ಟ ಕ್ರಮ ತಗೋತೀವಂತ ಹಿಂದೆ 3 ವರ್ಷದ ಹಿಂದೆ ಹೇಳಿದ ಮಾತಿಗೆ ಇನ್ನಷ್ಟು ಒಗ್ಗರಣೆ ಸೇರಿಸಿ ಹೇಳಿದ್ದಾರೆ. ಅದನ್ನು ಬದಿಗಿಡೋಣ. ಇಂಥ ಮಾತುಗಳು ಮನ್ ಕಿ ಬಾತ್ಗಳು ನಮಗೆ ಹೊಸದಲ್ಲ. ಬಟ್ ನಿನ್ನೆ ಒಂದು ವಿಡಿಯೋ ಬಂತು, ಅದರಲ್ಲಿ ನನ್ನ ವಿದ್ಯಾರ್ಥಿಗಳನ್ನ ಕ್ಷಮಿಸಿದ್ದೀನಿ ಅನ್ನೋ ನನ್ನ ತಾಯಿನ ನಿಂದನೆ ಮಾಡಿದ್ರು, ಪರಮ ಕೆಡ ಮಾತಾಡಿದ್ದಾರೆ. ವಿದ್ಯಾರ್ಥಿಗಳು ಯಾವಾಗ ಅವರಿಗೆ ಲಾಠಿ ಏಟು ಬಿತ್ತು, ಯಾವಾಗ ರಕ್ತ ಹರಿತೋ, ಆಗ ವಿದ್ಯಾರ್ಥಿಗಳು ತಾಳ್ಮೆಗೆಟ್ಟು ಮಾತಾಡಿದ್ದಾರೆ. ಆಮೇಲೆ ಜಂತರ ಮಂತರ್ನಲ್ಲಿ ವಾರಗಟ್ಟಲೆ ಕೂತಾಗ, ಊಟ ತಿಂಡಿ ನಿದ್ದೆಗೆಟ್ಟು ಕೂತಾಗ ಒಂದಿನ ಕೂಡ ಅವ್ರ ಬಗ್ಗೆ ಮಾತನಾಡುವ, ಕನಿಕರ ತೋರಿಸುವ, ಹೆಣ್ಣುಮಕ್ಕಳು ಗಂಡು ಮಕ್ಕಳು ಅಂತ ಹೇಳ್ದೆ ಬೀದಿಯಲ್ಲಿ ರಸ್ತೆಯಲ್ಲಿ ಸೇಫೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಮಲಗಿದ್ದಾಗ ಒಂದು ದಿನನೂ ಕಣ್ಣೀರು ಹಾಕದ ನರೇಂದ್ರ ಮೋದಿ ಅವರು ಈಗ ವಿದ್ಯಾರ್ಥಿಗಳಿಗೆ ದಿಢೀರನ್ನ ಕ್ಷಮಿಸಿದ್ದಾರೆ. ಯಾವ ವಿಚಾರಕ್ಕೆ ಅಂದ್ರೆ, ನನ್ನ ತಾಯಿಗೆ ಬೈದ್ರು, ಆದ್ರೂ ಕೂಡ ನಾನು ಕ್ಷಮಿಸಿದ್ದೀನಿ, ಅವ್ರ ಮೇಲೆ ನಾವೇನೋ ಕೇಸ್ ಹಾಕೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡೋದಲ್ಲ, ಅವರೆಲ್ಲ ಸೇರಿಸ್ಕೊಂಡು ನಾವು ದೇಶವನ್ನು ಕಟ್ಟಬೇಕಾಗಿದೆ, ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರು. मुझे तो गालियां दी गई, मेरी स्वर्गीय माता को भी गालियां दी गई. न जाने कितना भद्दा स्वरूप था कि बचपन में गलतियां होती हैं और बचपन में गलतियों से सुधरने का अवसर भी होता है कि हमारी बेटियां इस प्रकार की भाषा कैसे बोल सकती है. लेकिन समय है इन बच्चों को गले लगा करके राह दिखाने का. ये गुमराह बच्चे हैं, उनको राह दिखाना हमारा काम है. उनको सजा देना, अदालतों के चक्कर कटवाना, समाज में उनको प्रताड़ित करना, इससे हम परिस्थितियां नहीं बदल पाएंगे. मैं उन्हें माफ करना चाहता हूं. ಇದೇ ದೇಶದಲ್ಲಿ ಇದೇ ರಾಜಕೀಯ
ನಾಯಕತ್ವದಲ್ಲಿ ಸ್ವಲ್ಪ ಹೋಗ್ತಾ ಇರುವಂತ ರಾಹುಲ್ ಗಾಂಧಿ ಅವರ ತಾಯಿಯನ್ನ ಬಾರ್ ಡ್ಯಾನ್ಸರ್ ಅಂತ ನಿನ್ಸಿದ್ದ ನೋಡ್ಕೊಂಡು ಬಂದಿದ್ದೀವಿ. ಅನೇಕರ ವಿಚಾರ ಮಾತಾಡೋದು ಬೇಡ, ನಿಮ್ಮನ್ನೇ ತಗೊಳ್ಳಿ. ಲಕ್ಷಾಂತರ ಜನಕ್ಕೆ ನಮ್ಮನ್ನು ಸೇರಿಸಿದ ಹಾಗೆ ನಮ್ಮ ತಾಯಿನ ನಿಂದನೆ ಮಾಡಿದ್ದಾರೆ. ಮಾಡಿದವ್ರು ಯಾರಪ್ಪ ಅಂತ ನೋಡಿದ್ರೆ ಈ ಫೇಕ್ ಅಕೌಂಟ್ಗಳು, ಮುಖೇಡಿಗಳು. DP ಮೋದಿ ಫೋಟೋ. ಆದ್ರೆ ಮೋದಿ ಭಕ್ತರು ಅರ್ಥಾತ್ ಅಂಧ ಭಕ್ತರು ಅಂತ ಅವರನ್ನು ಕೂಡ ಮೊನ್ನೆ ರಾಹುಲ್ ಗಾಂಧಿ ಅವರು ಕರೆದ್ರು. ನನ್ನ ತಾಯಿಯನ್ನ, ನಿಮ್ಮ ತಾಯಿಯನ್ನ, ರಾಹುಲ್ ಗಾಂಧಿ ತಾಯಿಯನ್ನ, ಎಲ್ಲರ ತಾಯಿಯನ್ನ ಬೈತಾ ಇದ್ದಿದ್ದು ಮೋದಿಯವ್ರಿಗೆ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿ ನೋಡೋಣ. ನೋಡಿ, ಇಲ್ಲಿ ಅತ್ಯಂತ ಮುಖ್ಯವಾಗಿ 2 ಭಾಗಗಳನ್ನ ನೋಡ್ಬೇಕಾಗಿದೆ ನಾವು. ಒಂದು, ಮೋದಿಯವರು ಹೇಳಿದಂಥದ್ದು. ಆ ಮೋದಿಯವರು ಹೇಳಿರುವಂತ ಮಾತಿನಲ್ಲಿ ಏನಿದೆ ಅಂದ್ರೆ, ಮಕ್ಕಳು ನೀವು ಇನ್ನು ಪೂರ್ತಿ ತಿಳುವಳಿಕೆ ಇರೋರಲ್ಲ, ಹಾಗಾಗಿ ಏನೋ ನಿಮ್ಮ ನೋವಿಗೆ ಅಥವಾ ನಿಮ್ಮ ಬೇರೆ ಅಸಮಾಧಾನಕ್ಕೆ ನನ್ನನ್ನು ನಿಲ್ಲಿಸಿರಬಹುದು, ಆದರೆ ಅದೇ ಜೀವನ ಅಲ್ಲ. ನೀವು ಮುಂದೆ ಸತ್ಪ್ರಜೆಗಳಾಗ್ಲಿಕ್ಕೆ ಸಾಧ್ಯ ಇದೆ. ದಾರಿ ತಪ್ಪಿದ ಮಕ್ಕಳು ನೀವು ತಪ್ಪನ್ನು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಆದ್ರೆ ನನಗೆ ಆ ಬಗ್ಗೆ ನನಗೆ ತುಂಬಾ ನೋವೇನಿಲ್ಲ. ನಾನು ನಿನ್ನನ್ನು ಕ್ಷಮಿಸಿದ್ದೀನಿ, ನಿಮ್ಮೆಲ್ಲರನ್ನ ಕ್ಷಮಿಸಿದ್ದೀನಿ, ಕೇಸ್ ಹಾಕಲ್ಲ ಅನ್ನೋಂಥದ್ದು. ಒಳ್ಳೆ ಮನುಷ್ಯ. ಆದರೆ ನಾನು ಇದೇ ಮೋದಿಯವರಿಗೆ ನಾನು ಕೇಳಬೇಕಾಗತ್ತೆ, ಅಥವಾ ಮೋದಿ ಭಕ್ತರಿಗೆ ಕೇಳಬೇಕಾಗತ್ತೆ, ಸ್ವಾಮಿ, ನೀವು ದೊಡ್ಡವರಾದ ಮೇಲೆ ಮಕ್ಕಳು ದಾರಿ ತಪ್ಪೋದು ಸರಿ. ಪ್ರೌಢತೆಯನ್ನು ದಾಟಿ ಆ ಹಿರಿತನವನ್ನು ದಾಟಿ 75ರ ಆಸ್ಪಾಸ್ನಲ್ಲಿರುವಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರನ್ನ, ರಾಹುಲ್ ಗಾಂಧಿಯವರನ್ನ, ಕಾಂಗ್ರೆಸ್ ಮನೆತನವನ್ನ ಏನು ಟೀಕಿಸಿದ್ದು, ಗೇಲಿ ಮಾಡಿದ್ದು, ಅಪಮಾನಿಸಿದ್ದು, ಅದಕ್ಕೆ ಯಾರು ನಿಮಗೆ ಕ್ಷಮೆ ಕೇಳಬೇಕು ಅಂದ್ರೆ ಅದಕ್ಕೆ ಅಕ್ಷಮ್ಯ. ಇದು ಮೋದಿಯವರ ವಿಚಾರಕ್ಕೆ. ಇನ್ನು 2ನೇ ವಿಚಾರವನ್ನ ಹೇಳ್ತೀನಿ. ಇಲ್ಲಿ 2-3 ವಿಚಾರ ಅಂತ ಹೇಳಿದ್ದೀನಿ. ಮೊದಲನೆಯದು, ಮೋದಿಯವರು ಹಾಗಿದ್ರೆ ದಾರಿ ತಪ್ಪಿದ್ದೇಕೆ? ಪ್ರೌಢತೆಯನ್ನ, ಹಿರಿಯರನ್ನ, ಆ ಸ್ಥಾನಗಳನ್ನ ದಾಟಿದ ನಂತರವೂ ಅವರು ದಾರಿ ತಪ್ಪಿದ್ದೇಕೆ? ಇವರಿಗೆ ಯಾಕೆ ಕ್ಷಮೆ ಕೊಡಬೇಕು ಅನ್ನೋಂಥ ಮೊದಲನೇ ಭಾಗ. ಹುಡುಗರು ತಪ್ಪು ಮಾಡಿದರೆ ನೀವು ಕ್ಷಮಿಸ್ಬಿಟ್ಟಿದ್ದೀರಿ, ಅದನ್ನು ಬಿಟ್ಬಿಡೋಣ. ಇನ್ನು 2ನೇ ಭಾಗ, ದಾರಿ ತಪ್ಪಿರುವಂತಹ ಈ ದೇಶದ ಯುವಕರಿದಾರಲ್ಲ, RSS ನಲ್ಲಿ ಬಿಸಿ ರಕ್ತದ ಯುವಕರು, ದೇಶ ಸೇವಕ ಯುವಕರು, ಅವರು ನಮ್ಮಂತವ್ರನ್ನ, ನಿಮ್ಮಂತವ್ರನ್ನ ಅಥವಾ ಕಾಂಗ್ರೆಸ್ ನಾಯಕರುಗಳನ್ನ ಅತ್ಯಂತ ಕೀಳುಮಟ್ಟದ, ಅತ್ಯಂತ ಕೆಳಮಟ್ಟದ ಶಬ್ದಗಳನ್ನ ಬಳಕೆ ಮಾಡ್ತಾರೆ. ಬೋ ಮಗನೇ, ಸೂ ಮಗನೇ, ಹಾಗೆ ನಿಂತವ್ರು ಹುಟ್ಟಿನವನು, ಪಾಕಿಸ್ತಾನ ಹುಟ್ಟಿದವನು, ಹಂದಿ ಹುಟ್ಟಿದವನು, ಈ ಶಬ್ದಗಳು ಹೇಳಲಿಕ್ಕೆ ಅಸಹ್ಯ. ಅಂತಹ ಎಲ್ಲಾ ಶಬ್ದಗಳನ್ನ ಬಳಕೆ ಮಾಡಿರಲ್ಲ, ಅವರಿಗೆ ನೀವು ಏನ್ ಹೇಳಿದ್ರಿ? ನರೇಂದ್ರ ಮೋದಿ ಅವ್ರನ್ನ ಸಾವಿನ ವ್ಯಾಪಾರಿ ಅಂತ ಕರೆದ್ರಿ. ನಿಮ್ ಕಾಂಗ್ರೆಸ್ ನಾಯಕರು ಕೂಡ ಬಾಯಿ ಬಂದಂಗೆ ಬೈದಿದ್ರು. ಅಲ್ಲ, ನಾನು ಅವ್ರನ್ನೇನು ಸಮರ್ಥನೆ ಮಾಡ್ತಾ ಇಲ್ಲ. ಬೈಯೋರು ಯಾರು ತಪ್ಪೆ, ಯಾರೇ ಆಗ್ಲಿ, ಯಾರೇ ಬೈದ್ರು ತಪ್ಪೇನೆ. ಆದ್ರೆ ಈಗ ಈ ವಿಚಾರ ಚರ್ಚೆಗೆ ಬಂದಿದೆ ಮೋದಿ ಅವರು ಕ್ಷಮೆಯಾದರಿತ್ರಿ. ಆ ಹಿನ್ನೆಲೆಯಲ್ಲಿ ನಾನು ಹೇಳಲಿಕ್ಕೆ ಹೊರಟನೆ ವಿನಃ ಬೇರೆ ಕಾಂಗ್ರೆಸ್ ಸಮರ್ಥನೆ ಮಾಡುವಂತ ಯಾವುದೇ ಪ್ರಶ್ನೆ ಇಲ್ಲ ಬಿಡಿ. ಆದ್ರೆ ಈ ದಾರಿ ತಪ್ಪಿರುವಂತಹ ಸಂಘ ಪರಿವಾರದ ಹಿರಿಯರು ಅಥವಾ ಕಿರಿಯರು ಎಲ್ಲರಿಗೆ ಇವರು ಯಾವ ತಿಳುವಳಿಕೆಯನ್ನ ಹೇಳಿದರು? ಹೇಳಲಿಲ್ಲ, ಯಾಕೆ? ಹಾಗಿದ್ರೆ ಇವರಿಗೆ ಕ್ಷಮೆ ಕಾಂಗ್ರೆಸ್ನವರು ಕೊಡಬೇಕಾ? ಅಂದ್ರೆ ಏನು, ರಾಹುಲ್ ಗಾಂಧಿ ಕಾಂಗ್ರೆಸ್ನ ಫ್ಯಾಮಿಲಿಗಳೇನಿದಾವಲ್ಲ, ಅವರು ಕ್ಷಮೆ ಕೊಡಬೇಕಾ ಬೇಡವಾ? ಇದು 2ನೇ ಭಾಗ. ಇನ್ನು 3ನೇ ಭಾಗ ಇನ್ನೊಂದಿದೆ. ಅದೇನು ಅಂದ್ರೆ, ಯಾವುದೇ ಹಿಂದುವಿಗೆ ಇಡೀ ದೇಶದಲ್ಲಿರುವಂತಹ ಅಥವಾ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂತಹ ಯಾವುದೇ ಹಿಂದುವಿಗೆ ನೋವಾದ್ರೆ ಆ ನೋವಿಗೆ ಸ್ಪಂದಿಸುವವನೇ ನಿಜವಾದ ಹಿಂದೂ ಅನ್ನೋ ರೀತಿಯಲ್ಲಿ ಇರುವಂತಹ RSS ಮತ್ತು ಸಂಘ ಪರಿವಾರ. ಹಾಗಿದ್ರೆ ಈ ಹೋರಾಟದಲ್ಲಿ 22 ಲಕ್ಷ ಜನನೋ ಒಂದೆರಡು 3 ಕೋಟಿ ಜನನ ಭಾಗವಹಿಸಿದ್ರಲ್ಲ, ಅವ್ರು ಯಾರು ಹಿಂದೂಗಳಲ್ವಾ? ಅವರಿಗೆ ನಿನ್ಸಿದ್ದು, ಟೀಕೆ ಮಾಡಿದ್ದು, ಗೇಲಿ ಮಾಡಿದ್ದು, ಅಪಮಾನ ಮಾಡಿದ್ದು, ಅವರ ಇದ್ರ ಮೇಲೆ ಏನು ಹಲ್ಲೆ ಮಾಡಿದ್ದು, ಇದು ಯಾವ ರೀತಿಯಲ್ಲಿ ಸೇರುತ್ತೆ? ಯಾವುದಕ್ಕೆ ಹೊಂದಾಣಿಕೆ ಆಗತ್ತೆ? 22 ಲಕ್ಷ ಮಕ್ಕಳು ಬೀದಿಗೆ ಬಿದ್ದಾಗ, ಅವ್ರ ಬದುಕು ಅತಂತ್ರ ಆದಾಗ ಒಂದು ಕ್ಯಾಲ್ಕುಲೇಷನ್ ಬಂತು. 22 ಲಕ್ಷ ಮಕ್ಕಳಲ್ಲಿ 21 ಲಕ್ಷ ಚಿಲ್ಲರೆ ಮಕ್ಕಳು ಹಿಂದೂ ಮಕ್ಕಳೇ. ಆಮೇಲೆ 22-24 ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರು. ಸೂಸೈಡ್ ಮಾಡ್ಕೊಂಡಿದ್ದ ಮಕ್ಕಳೇ ಹಿಂದೂ ಮಕ್ಕಳೇ. ಅಷ್ಟು ಜನ. ಅವತ್ತು ನಿಮಗೆ ಕಣ್ಣಲ್ಲಿ ನೀರು ಬಂದಿಲ್ವಾ? ಮಿಡ್ ನೈಟ್ ಬಂದ್ಬಿಟ್ಟು ಅಯ್ಯೋ ಇಂಥ ಪರಿಸ್ಥಿತಿ ಆಯ್ತಪ್ಪ, ರಕ್ತ ಹರಿದಾಗ್ಲೂ, ಸುಸೈಡ್ ಮಾಡ್ಕೊಂಡಾಗ್ಲೂ ಒಂದೇ ಒಂದು ಪ್ರತಿಕ್ರಿಯೆ ಕೊಡೋದಂತ ನರೇಂದ್ರ ಮೋದಿ ಅವರೇ, ಇವತ್ತು ವಿದ್ಯಾರ್ಥಿಗಳು ಬೈದ್ರು ಅಂತ ಹೇಳ್ಬಿಟ್ಟು ನೀವು ಕಣ್ಣೀರಾಗ್ತಿರಲ್ಲ, ನೋವಾಗ್ತದಲ್ಲ? ಅದಕ್ಕೆ ಅಲ್ಲಿ ಮುಂದುವರೆದ ಇನ್ನೊಂದು ಭಾಗ ಇದೆ.
ಇದೇ ಜನ ನೀವೇನು ಹೇಳಿದ್ರಲ್ಲ, ಈ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿ ಏನು ಉಪವಾಸ ಸತ್ಯಾಗ್ರಹ, ಆಮೇಲೆ ನಮ್ಮ ಜಮ್ಮು ಕಾಶ್ಮೀರದ ಲಡಾಖ್ನ ವಾಂಗ್ಚುಕ್ ಹಾ ಅವರು ಬಂದು ಉಪವಾಸ ಮಾಡ್ಲಿಕ್ಕೆ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಅವರಿಗೆ ಕರೆದು ಹೇಳಬಹುದಿತ್ತು, ಹೋಗ್ಲಿ 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ವಾರ ಕಳೀತು, 2 ವಾರ ಕಳೀತು, ಇವರಿಗೆ ಕನಿಷ್ಠ ಮನುಷ್ಯತ್ವವೇ ಇಲ್ಲದಂತೆ ನಡ್ಕೊಂಡ್ರಲ್ಲ ಇಡೀ ಬಿಜೆಪಿ ಸಂಘ ಪರಿವಾರ. ಅವ್ರು ಹೇಳಿದ್ದೇನು, ಅಲ್ಲಿರೋರೆಲ್ಲರೂ ದೇಶದ್ರೋಹಿಗಳು ಅಂದ್ರೆ 22 ಲಕ್ಷ. ಆ 22 ಲಕ್ಷ ವಿದ್ಯಾರ್ಥಿಗಳು ಅಂತಂದ್ರೆ ಅವ್ರ ಕುಟುಂಬ ಎಲ್ಲ ಸೇರಿದ್ರೆ ಸುಮಾರು 1 ಕೋಟಿ ಜನ. 1 ಕೋಟಿ ಜನರನ್ನ ಇವರು ನಿನ್ಸಿದ್ದು ಯಾರು? ಬಿಜೆಪಿಯವರು, ಸಂಘ ಪರಿವಾರದವರು. ಅಂದ್ರೆ 1 ಕೋಟಿ ಜನ ದೇಶದ್ರೋಹಿಗಳು ಅಂತ. ಅದರಲ್ಲಿ ಇವ್ರ ಸಂಘ ಪರಿವಾರದವರೇ, ಇವ್ರ ಮಿನಿಸ್ಟ್ರುಗಳು ಮಕ್ಕಳೇ ಇದ್ದಾರೆ, ಅದನ್ನ ಸಪೋರ್ಟ್ ಮಾಡಿದೆ, ನಮಗೆ ಧ್ವನಿ ಕೊಟ್ಟವರು. ಅಂದರೆ ಇವರನ್ನ ಒಪ್ಪಿದ್ರೆ ಮಾತ್ರ ದೇಶಭಕ್ತರು ದೇಶದ್ರೋಹಿಗಳು, ಈ ಲೆವೆಲ್ ವರೆಗೆ ಇದ್ದಾರೆ. ಓಕೆ. ಇವರನ್ನು ಒಪ್ಪಿದ್ರೆ ಮಾತ್ರ ಹಿಂದೂಗಳು ಇಲ್ಲದೆ ಸರಿ. ದೇಶದ್ರೋಹಿಗಳು. ಈಗ ನಾವು ಸ್ವಲ್ಪ ಸ್ಟೇಟ್ ಪಾಲಿಟಿಕ್ಸ್ ಕಡೆ ಬರೋಣ. ಯಾಕಂದ್ರೆ ನ್ಯಾಷನಲ್ ಪಾಲಿಟಿಕ್ಸ್ ನರೇಂದ್ರ ಮೋದಿ ಅವರು, ಅವರ ಕಣ್ಣೀರ ಕತೆ, ಅವರ ಮೊಸಳೆ ಕತೆಗಳು, ಮೊಸಳೆ ಕತೆ ನಿಮ್ಗೆ ಗೊತ್ತಿರ್ಬೋದು, ಈ ಥರದ ಅನೇಕ ಕತೆಗಳಿದಾವೆ. ಅದು ಎಷ್ಟು ಮಾತಾಡಿದ್ರು ಅದು ಮುಗ್ದೋಗಲ್ಲ. ಈಗ ಸ್ಟೇಟ್ 1-2-3 ಡೆವಲಪ್ಮೆಂಟ್ ಆಗಿದೆ, ಆ ವಿಚಾರವನ್ನು ಮಾತಾಡೋಣ. ಈಗ ರಾಜ್ಯದಲ್ಲಿ ಈ ಕಾಕ್ರೋಚ್ ಮೂವ್ಮೆಂಟ್ಗಳೆಲ್ಲ ಆದಾಗ ಒಂದಿಷ್ಟು ವಿರೋಧಾಭಾಸಗಳೆಲ್ಲ ಬಂದು ಟೀಕೆ ಟಿಪ್ಪಣಿಗಳು ಒಂದಿಷ್ಟು ಜನ ಮಾಡೋಕ್ಕೆ ಶುರು ಮಾಡಿದ್ರು. ನನಗೆ ಯಾವತ್ತೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಬಗ್ಗೆ ನಂಬಿಕೆ ಇದೆ. ಬ್ಯಾಟಿಂಗ್ ಇದ್ದಾಗ ಬೌಲಿಂಗ್ ಇರಬೇಕು, ಇಲ್ಲ ಕ್ರಿಕೆಟ್ ಮ್ಯಾಚೇ ಆಗಲ್ವಲ್ಲ, ವಿರೋಧಾಭಾಸಗಳು ಇರಲೇಬೇಕು. ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಈ ವಿದ್ಯಾರ್ಥಿಗಳ ಚಳವಳಿನ ಟೀಕೆ ಮಾಡುವಂತಹ ಭರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಸತ್ಯಸಂಧ, ಆಮೇಲೆ ಬಹಳ ಸಾಮರಸ್ಯಕ್ಕೋಸ್ಕರ ದುಡಿತಿರುವಂತಹ ಕಲಿಯುಗದ ಮಾಸ್ಟರ್ ಪೀಸು ಸಿ ಟಿ ರವಿ. ಓಕೆ, ಆ ಸಿ ಟಿ ರವಿ ಅವರು ಎಲ್ಲೋ ಒಂದು ಕಡೆ ಪಾಪ ಅವರೀಗ MLC ಆಗಿದ್ದಾರೆ, ಕಳೆದ ಚುನಾವಣೆ ಸೋತೋದ್ರು, ಕೋಮುವಾದ ವರ್ಕೌಟ್ ಆಗಲಿಲ್ಲ, ಸೋತೋದ್ರು. ಎಲ್ಲೋ ಮಾತಾಡ್ಬೇಕಾದ್ರೆ ಅಬ್ಬರದಲ್ಲಿ ಮುಲ್ಲಾಗಳಿಗೂ ನೀಟಿಗೆ ಏನು ಸಂಬಂಧ, ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ, ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆಮೇಲೆ ಅವ್ರ ಮೇಲೆ ಕೇಸ್ ಆಗ್ತದೆ. ಕೇಸ್ ಆದಾಗ ಒಂದು ವಿಡಿಯೋನ ಎವಿಡೆನ್ಸ್ ಅಂತ ತೋರಿಸ್ತಾರೆ. ನೋಡಿ, ನಾನು ಹೇಳಿದೆ ಈ ಮುಲ್ಲನಿಗೆ, ಅವನು ಒಂದು ತಾರ್ ಗಾಡಿಗೆ ಬೆಂಕಿ ಇಡ್ತಿದ್ದ, ನೀಟ್ ಪ್ರೊಟೆಸ್ಟ್ಗೂ ಈ ಮುಲ್ಲನಿಗೆ ಏನು ಸಂಬಂಧ, ಇವನು ಉಲ್ಲೇಖ ಮಾಡಿ ಹೇಳಿದ್ದು ನಾವು ಮುಸಲ್ಮಾನರಿಗೆ ಹೇಳಿದ್ದಲ್ಲ ಅಂಥೇಳಿ ಬಿಹಾರದ ಗಯಾದಲ್ಲಿ ಜುಲೈ 16ನೇ ತಾರೀಕು ನಡೆದಂಥ ಒಂದು ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂಥ ಗಲಾಟೆಗೆ ಸಂಬಂಧಪಟ್ಟಂಥ ವಿಡಿಯೋನ ತೋರಿಸಿ ನೀಟಿಗೆ ಲಿಂಕ್ ಮಾಡಿ ಮುಲ್ಲಾ ಅಂತ ಹೇಳಿ, ಆ ಮುಲ್ಲನ ಎದೆ ಒಳಗಡೆ 3 ಅಕ್ಷರ ಇದೆಯಾ ಇಲ್ವಾ ಅಂತ ಇವ್ರಿಗೆ ಹೆಂಗೆ ಗೊತ್ತಾಗ್ತದೆ? ಏನೇನೋ ಅಸಂಬಂಧವಾಗಿ ಮಾತಾಡ್ಬಿಟ್ಟು ಕೇಸ್ ಹಾಕ್ಸ್ಕೊಂಡ್ರು. ಕೇಸ್ ಹಾಕಿದ ಮೇಲೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಹೋಗ್ತಾರೆ, ನೋಟಿಸ್ ಕೊಡೋಕೆ ಹೋಗ್ತಾರೆ, ಒಂದು ದರ್ಪದಿಂದೆಲ್ಲ ಮಾತಾಡ್ತಾರೆ. ನನಗೆ ಪ್ರಶ್ನೆ, ಇದನ್ನೆಲ್ಲ ನೀವು ಹೇಳ್ತಾ ಬನ್ನಿ, ಇದ್ರ ಯಾಕೆ ಸಾಧ್ಯತೆ ಮಾತಾಡಿ, ಅದ್ರ ಬಗ್ಗೆ ಎಲ್ಲ ವಿಮರ್ಶೆಗಳು ಕೂಡ ಆಗಿದೆ. ನೀವು ನೇರವಾಗಿ ನಿಮಗೂ ನಾ ಪ್ರಶ್ನೆ ಕೇಳೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ 2023ರಲ್ಲಿ ಅವಾಗ 5 ಗ್ಯಾರಂಟಿ ಕೊಟ್ಟಿದ್ರು. ಆಗ ಇದೇ ಪ್ರಿಯಾಂಕ್ ಖರ್ಗೆ ಅವರು ಇದೇ ಕೋಮುವಾದವನ್ನು ಉಲ್ಲೇಖಿಸಿ ಒಂದು ಮಾತಾಡ್ತಾರೆ, 6ನೇ ಗ್ಯಾರಂಟಿ ನಾವು ಕೊಡ್ತೀವಿ ಅಂತ. ಅವಾಗ ಅವರೇನೋ ಹೋಮ್ ಮಿನಿಸ್ಟರ್ ಆಗಿರಲಿಲ್ಲ, ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆದ್ರು. ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಬೇಕಾಗಿತ್ತು, ಅವ್ರು ಹೋಮ್ ಮಿನಿಸ್ಟರ್ ಏನಾದ್ರು ಆಗಿದ್ರೆ 6ನೇ ಗ್ಯಾರಂಟಿ ಆಗ್ತಾ ಇತ್ತು ಅಂತ ನಾವು ಚರ್ಚೆ ಮಾಡ್ತಾ ಬಂದ್ವಿ. ಎಲ್ಲ ಸಾರ್ವಜನಿಕ ವೇದಿಕೆಗಳಲ್ಲಿ, ಟೌನ್ ಹಾಲಿಂದ ಹಿಡಿದು ಗಾಂಧಿ ಭವನದವರೆಗೂ ಪ್ರಿಯಾಂಕ್ ಖರ್ಗೆ ಅವರು ಬಂದು ಭಾಷಣಕ್ಕೆ ನಿಂತರೆ ಚಚ್ಚಿ ಬಿಸಾಕೋದೆ RSS ನೀ ಬ್ಯಾನ್, ಡಾಕ್ಯುಮೆಂಟ್ ಕೊಡಿ, ಇನ್ನೊಂದು ಕೊಡಿ, ಇದೆ. ಈಗ ಹೋಮ್ ಮಿನಿಸ್ಟರ್ ಆದ್ರು, ಹೋಮ್ ಮಿನಿಸ್ಟರ್ ಆದ್ಮೇಲೂ ಕೂಡ ಅದೇ RSS, ಅದೇ ಬ್ಯಾನು, ಅದೇ ಡಾಕ್ಯುಮೆಂಟ್ ಮಾತಾಡ್ತಾರೆ. ಬಟ್ ಸಿ ಟಿ ರವಿ ಅಂತ ಒಬ್ಬ ವ್ಯಕ್ತಿ, ಆಮೇಲೆ ರಾಹುಲ್ ಗಾಂಧಿ ಅವರನ್ನ ಬಾಬರಿ ಮಸೀದಿ ಧ್ವಂಸ ಮಾಡಿದ ಹಾಗೆ ಅವರನ್ನ ವಿನಾಶ ಮಾಡ್ತೀವಿ, ಪ್ರಕಾಶ್ ರಾಜ್ ಅಂತವ್ರನ್ನ ತಗೊಂಡೋಗ್ಬಿಟ್ಟು ಸಮುದ್ರದಲ್ಲಿ ಆಹಾರ ಮಾಡಿ ಹಾಕ್ತೀವಿ, ಈ ಥರದ ಸ್ಟೇಟ್ಮೆಂಟ್ ಕೊಟ್ಟಾಗ ಇದೇ ಯಶ್ಪಾಲ್ ಸುವರ್ಣ ಮನೆಗೆ ಒಬ್ಬ ಪೊಲೀಸ್ ಅಧಿಕಾರಿ ನೋಟಿಸ್ ಕೊಡಕ್ಕೆ ಹೋಗ್ಬಿಟ್ಟು ಏನು ನಗು, ಏನು ಸೆಲ್ಯೂಟು, ಆಸ್ ಎ ರೂಲ್, ಆಸ್ ಎ ಲಾ, ಅವನು MLAನೇ ಆಗಿರಲಿ, MP-ನೇ ಆಗಿರಲಿ, ಪ್ರಧಾನಿನೇ ಆಗಿರಲಿ, ಆತನ ಮೇಲೆ ಒಂದು ಕೇಸು ಅಂತ ದಾಖಲಾದಾಗ ಆ ವ್ಯಕ್ತಿ, ಆ ಪೊಲೀಸು ಒಬ್ಬ IO ಆಗಿ, ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನೋಟಿಸ್ ಸರ್ವ್ ಮಾಡೋ ಕೆಲಸ ಮಾತ್ರ ಮಾಡಬೇಕಾಗ್ತದೆ, ಸೆಲ್ಯೂಟ್ ಹೊಡಂಗಿಲ್ಲ, ಬೇರೆ ಟೈಮಲ್ಲಿ ಹೊಡ್ಕ ನೀನು. ಇದೆಲ್ಲದೂ ಕೂಡ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ, 6ನೇ ಗ್ಯಾರಂಟಿ ಪ್ರಿಯಾಂಕ್ ಖರ್ಗೆ ಅವರ ಕಣ್ಣೆಳ್ತಲ್ಲಿ ನಡೀತಿದೆ. ಏನ್ ಆಕ್ಷನ್? ಅಲ್ಲ, ಇಲ್ಲಿ ಒಂದು 2 ಅಂಶಗಳನ್ನ ಒಂದು ಕರೆಕ್ಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಆಗ ದ್ವೇಷ ಭಾಷಣಗಳಿಂದ ಇಡೀ ರಾಜ್ಯ ತತ್ತರಿಸಿತ್ತು. ಹೌದು. ಆ ಸಂದರ್ಭದಲ್ಲಿ RSS ಅನ್ನು ವಿರೋಧ ಮಾಡ್ತಾ ಇದ್ರು. ಹೌದು. ನೋಂದಣಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಾಗೆ ಅವಾಗ ಅವರ ಶಬ್ದಗಳು ಇರಲಿಲ್ಲ. ಓಕೆ. ಅದು ಪ್ರಾರಂಭ ಆಗಿದೆ 25ರ ಅಕ್ಟೋಬರ್ ನಂತರ. ಅಲ್ಲಿವರೆಗೆ ಬರೀ ದ್ವೇಷ ಭಾಷಣಗಳ ವಿರುದ್ಧ RSS ನವರ ಅನೈತಿಕ ಮತ್ತು ಅನೈತಿಕ ಪೊಲೀಸ್ಗಿರಿ ವಿರುದ್ಧ ಧ್ವನಿ ಎತ್ತಿದ್ರು. ಅವಾಗ ನಮ್ಗೆ ಅನಿಸ್ತಾ ಇದ್ರು ಇಂಥ ಹೋಮ್ ಮಿನಿಸ್ಟರ್ ಬೇಕು ಅಂತ ಹೇಳಿ ಇವ್ರು ಮಾತನಾಡ್ತಾ ಇರಲಿಲ್ಲ. ಆದರೆ ಈಗ ಎರಡು ರೀತಿಯಿಂದ ನಡೀತಾ ಇದೆ. ಒಂದು ಏನು ಅಂತ ಹೇಳಿದ್ರೆ, ಈಗ ಯಾವ ಒಂಥರ ದ್ವೇಷ ಭಾಷಣ ಆ ಭಾಷಣ ನಡೆಯುತ್ತೋ ಆ ಯಾವುದೇ ಕೇಸ್ಗಳು ಅಲ್ಲಿಂದ ಇಲ್ಲಿಯವರೆಗೆ ಗಟ್ಟಿಯಾಗಿ ವಾದ ಮಾಡಿ ಅವರನ್ನ ಶಿಕ್ಷೆ ಆಗುವ ಹಾಗೆ ಅಥವಾ ಕೇಸು ಗಟ್ಟಿ ಆಗುವ ಹಾಗೆ ಯಾವುದೇ ಕೇಸ್ಗಳು ನಡ್ಕೊಂಡಿಲ್ಲ. ಯಾಕೆಂದ್ರೆ ಸರಿಯಾಗಿ ಸಮರ್ಥವಾಗಿ ವಾದ ಮಂಡಿಸ್ತಾ ಇಲ್ಲ ಅಂತ ಭಾರಿ ದೊಡ್ಡ ಆರೋಪ ಇದೆ. ಸರ್ಕಾರದ ವಕೀಲರುಗಳು ಹೊಂದಾಣಿಕೆಯ ಅಂದ್ರೆ ಬಿಜೆಪಿಯ ಜೊತೆ ಅಡ್ವೊಕೇಟ್ ಜನರಲ್ ಮತ್ತೆ ಇನ್ನೊಂದಿದೆ, ಅನೇಕರು ಬಿಜೆಪಿಯ ವಕೀಲರೇ ಈ ಕಾಂಗ್ರೆಸ್ನ ಇದರಲ್ಲೂ ಕೂಡ ಇದ್ದಾರೆ ಅನ್ನುವಂಥದ್ದು ಆರೋಪ ಇದೆ. ಆರೋಪ ಚರ್ಚೆಗಳಿದಾವೆ. ಇದು ಒಂದು. ಅದೇ ಕಾರಣಕ್ಕೆ ಇವರು ನಾವು ಏನೋ ಮಾತನಾಡ್ತೀವಿ, ಏನೋ ಒಂದು ಹೇಳ್ತೀವಿ, ಮುಚ್ಚಾಕ್ತಾರೆ. ಈ ಒಂದು ಮಾನಸಿಕತೆ ಪೊಲೀಸ್ನಲ್ಲಿ ಇದೆ. ಅದಕ್ಕೆ ಕಾರಣ ಎಲ್ಲೋ ಒಂದ್ ಕಡೆ ಪೊಲೀಸ್ನವರು ಇವತ್ತು ಬಿಜೆಪಿಯವರ ಕೈಗೊಂಬೆ ತರ ಇದಾರ ಅನ್ನೋದ್ರ ಮಟ್ಟಿಗೆ ನನಗೆ ಕಂಡು ಬರ್ತಾ ಇದೆ. ಅದಕ್ಕೆ ನೇರ ನೀವೇನು ಹೇಳಿರಲ್ಲ ಯಶ್ಪಾಲ್ ಸುರ್ವರ್ಣ, ಆತನಿಗೆ ಹೋಗಿ ನೋಟಿಸ್ ಕೊಡ್ಬೇಕಾದಂತ ವ್ಯಕ್ತಿ ಸಲ್ಯೂಟ್ ಹೊಡಿತಾನೆ ಅಂತಂದ್ರೆ, ಹಾಗಿದ್ರೆ ಬೇರೆ ಕಳ್ಳರ ಕಾಕರಿಗೆ ರೌಡಿಗೆ ಹೀಗೆ ನೀವು ಸಲ್ಯೂಟ್ ಹೊಡೆದು ಕೊಟ್ಟು ಬರ್ತೀರಾ? ಈಗ ನಾವು ನೀವು ಏನಾದ್ರೂ ಯಶ್ಪಾಲ್ ಸುವರ್ಣ ಜಾಗದಲ್ಲಿ ಇದ್ರೆ ಪೊಲೀಸ್ ಬಂದು ಸಲ್ಯೂಟ್ ಬಿಡಿ ಬೇಡ, ನೋಟಿಸ್ನ ಅದೇ ಮರ್ಯಾದೆಯಿಂದ ಕೊಡ್ತಾನೆ, ಏಯ್ ಬಾರೋ ಅಂತ ಫೋನ್ ಮಾಡಿ ಹೇಳ್ತಾರೆ. ಅದೇ ಇದನ್ನೇ ನಾನು ಕೇಳಲಿಕ್ಕೆ ಹೊರಟಿದ್ದು. ಅಂದ್ರೆ ಇನ್ನು ಮುಂದೆ ಯಾರು ಕ್ರಿಮಿನಲ್ಸ್ ಇದ್ದಾರೆ ಅಂತವರಿಗೆ ಈ ರೀತಿ ಸಲ್ಯೂಟ್ ಹೊಡೆದ ಕೊಡ್ತಾರ ಗೊತ್ತಿಲ್ಲ ನನಗೆ. ಈಗ ಒಂದು ಬೆಂಗಳೂರಿನಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ, ಜನಸ್ನೇಹಿ ಪೊಲೀಸ್ ಅಂತ. ಈ ಜನಸ್ನೇಹಿ ಪೊಲೀಸ್ ಅಂತ ಹೇಳಿ ರೌಡಿಗಳ ಮನೆಗೆ ಹೋಗಿ ಏನಪ್ಪ ನಿನ್ಗೇನಾದ್ರೂ ತೊಂದರೆ ಇದೆಯಾ, ನಿನ್ಗೇನ ಸಹಕಾರ ಬೇಕಾ ಅನ್ನೋಷ್ಟ್ರ ಮಟ್ಟಿಗೆ ಕೇಳುವಂತ ಒಂದು ದುರವಸ್ಥೆಗೆ ನಮ್ಮ ಪೊಲೀಸ್ ಅಂದ್ರೆ ಕೆಳ ಹಂತದ ಪೊಲೀಸ್ನವ್ರನ್ನ ತಳ್ಳಿಬಿಟ್ಟಿದ್ದಾರೆ. ಕೇಳಬೇಕು, ನಾನು ಕೇಳಬಾರ್ದು ಅಂತ ಹೇಳಿಲ್ಲ, ಜನಸ್ನೇಹಿಯಾಗಿ ಇರಬೇಕು, ಆಲ್ ರೈಟ್. ಆದರೆ ಅದಕ್ಕೆ ಮನೆ ಮನೆ ಸಂಪರ್ಕದಲ್ಲಿ ಇಟ್ಟು ಪ್ರತಿಯೊಬ್ಬರ ಮನೆ ಹೋಗಿ ಆ ರೌಡಿಗೂ ನಿನ್ಗೇನಪ್ಪ ಸಮಸ್ಯೆ ಇದೆ ಅಂತ ಕೇಳ್ಕೊಂಬರುವಂತ ಲೆವೆಲ್ಗೆ ಬಂದ್ಬಿಟ್ಟಿದೆಯಲ್ಲ, ಇದು ದುಃಖದ ಸಂಗತಿ. ಯಾರನ್ನ ಯಾವ ರೀತಿಯಲ್ಲಿ ಹೇಗೆ ನೋಡ್ಬೇಕೋ ಹಾಗೆ ನೋಡ್ಬೇಕು. ಆದ್ರೆ ಅದು ನೋಡ್ತಾ ಇಲ್ಲದೆ ಇರುವಂತದಕ್ಕೆ ಕಾರಣವೇ ಈ ಜನಸ್ನೇಹಿ ಎನ್ನುವಂತ ಹೆಸರಿನಲ್ಲಿ ಇವತ್ತು ಅವನು MLA ಪ್ರಭಾವಿನೋ ದುಡ್ಡಿದೆಯೋ ಆ ಕಾರಣಕ್ಕೋಸ್ಕರ ಪೊಲೀಸ್ನವರು ಅವರಿಗೆ ನಡುಬಾಗಿಸುವ ರೀತಿಯಲ್ಲಿ ಬಂದು ತಲುಪಿದೆ. ಪೊಲೀಸರ ಭಯನಾ ಗೊತ್ತಿಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಯಾರಿಗೆ ನಿಜವಾಗಿಯೂ ರಕ್ಷಣೆ ಸಿಗಬೇಕಾಗಿದೆ, ಯಾರಿಗೆ ನಿಜವಾಗಿಯೂ ಸಹಾಯ ಬೇಕಾಗಿದೆ, ಯಾರಿಗೆ ಅವನು ಕ್ರಿಮಿನಲ್ ಇದ್ದಾನೆ ಅಥವಾ ತಪ್ಪು ಮಾತನಾಡಿದಾನೆ ಅವನ ಮೇಲೆ ಕ್ರಮ ತಗೊಳ್ಬೇಕು, ಈ ರೀತಿ ಯಾರ ಬಗ್ಗೆ ಏನು ಮಾಡಬೇಕು ಅನ್ನೋ ಕನಿಷ್ಠ ಜ್ಞಾನವನ್ನ ಕಳ್ಕೊಳ್ತಾ ಇದಾರ ಪೊಲೀಸ್ನವರು. ಎರಡು ಡಿಫ್ರೆನ್ಸ್ ಇದೆ. ಯಶ್ಪಾಲ್ ಸುವರ್ಣಗೆ ನೋಟಿಸ್ ಕೊಡಕ್ ಹೋದಂತ ಪೊಲೀಸರು ಸೆಲ್ಯೂಟ್ ಹೊಡಿತಾರೆ, ಬಟ್ CT ರವಿಗೆ ನೋಟಿಸ್ ಕೊಡಕ್ ಹೋಗೋ ಪೊಲೀಸರು ಅವ್ರ ಕರ್ತವ್ಯನ ಕರೆಕ್ಟಾಗಿ ನಿಭಾಯಿಸಿದ್ರು ಅಲ್ಲಿ. ಆದ್ರೆ ಅವರನ್ನೇ ಗೆರವ್ ಹಾಕಿ ಅವ್ರಿಗೆ ಧಿಕ್ಕಾರಕ್ಕೆ ಹೋಗಿ ಅವರನ್ನೇ ಬೆದರಿಸುವಂತ ಪ್ರಯತ್ನವನ್ನ CCT ರವಿ ಚೇಲಗಳು ಒಂದಿಷ್ಟು ಜನ ಮಾಡಿದ್ರು. ಅದನ್ನು ಕೂಡ ನಾವು ನೋಡಿದ್ವಿ. ನಮ್ಮ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಯಾವುದೋ ಒಂದು ಕಾರ್ಯಕ್ರಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಧರಣಿ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಪೊಲೀಸ್ನವರು ಅಡ್ಡಿ ಮಾಡ್ತಾರೆ. ಉಪ್ಪರ್ಪೇಟೆ ಲಿಮಿಟ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ನಿನ್ನ ಅಮ್ಮನ್ ಅಂತ ಹೇಳಿ ಬೈದು ನಾನು ನೋಡ್ಕೊಂತೀನಿ, ನೀನೇನ್ ಹಿಂಗೆ ಇರಲ್ಲ, ನಮ್ದು ಸರ್ಕಾರ ಬರುತ್ತೆ ಅಂತ ಹೇಳಿ ಬೆದರಿಸ್ತಾರೆ. ಅಂದರೆ ಇವರು ಕಾನೂನಿಗೆ ಗೌರವ ಕೊಡ್ತಾ ಇದ್ದಾರಾ? ಇಲ್ಲ. ನೇರ ಹೇಳಬೇಕು ಅನ್ನೋದಾದ್ರೆ ತಮ್ಮ ತೋಳ್ಬಲ ಹಣಬಲವನ್ನ ಬಿಜೆಪಿಯವರು ದರ್ಪದ ಮೂಲಕ ತೋರಿಸ್ತಾ ಇದ್ದಾರೆ. ಮೋದಿ ಅವರಿಗೆ ಅವ್ರ ಅಮ್ಮನ ಬೈದಿದ್ದಕ್ಕೆ ದುಃಖ ಆಗ್ಬಿಟ್ಟು ಬಂದು ಲೈವ್ ಮಾಡಿದ್ರಿ. ನಿಮ್ಮದೇ ಪಕ್ಷದ ಅದು ಒಂದು ರಾಜ್ಯದ ಪ್ರತಿಪಕ್ಷದ ನಾಯಕ ಒಬ್ಬ ಪೊಲೀಸ್ ಅಧಿಕಾರಿಗೆ ನಿನ್ನ ಅಮ್ಮನಂತ ಬೈದಾಗ ಮೋದಿ ಅವರೇ ನಿಮ್ ಕಿವಿಗೆ ಬಿದ್ದಿಲ್ವಾ ಅದು? ಯಾಕಂದ್ರೆ ಆ ಪೊಲೀಸ್ ಅಧಿಕಾರಿ ಅಮ್ಮನಿಗೆ ತಾನೆ ನಿಮ್ಮ ಪ್ರತಿಪಕ್ಷದ ನಾಯಕ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅಂತ ಬೇರೆ ಕರೀತಿದ್ದಾರೆ ಅವ್ರನ್ನ. ಶಾಡೋ CM ನಿನ್ನ ಅಮ್ಮನ್ ಅಂತ ಒಬ್ಬ ಪೊಲೀಸ್ ಅಧಿಕಾರಿಗೆ ಬೈದ್ರು. ಆ ಟೈಮಲ್ಲಿ ಒಂದು ಲೈವ್ ಬಂದು ಅಥವಾ ಅಶೋಕ್ ಯಾರ್ಯಾರ ಅಮ್ಮನ ಭಯಂಗಿಲ್ಲ, ಗೆಟ್ ಔಟ್ ಗೆಟ್ ಲಾಸ್ಟ್, ನೀನ್ ಆ ಸ್ಥಾನದಲ್ಲಿರಕ್ಕೆ ಯೋಗ್ಯನೇ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಏನಾದ್ರು ವಜಾ ಮಾಡ್ಬೇಕಾಗಿತ್ತು. ದಿಸ್ ಈಸ್ ಮೋದಿ ಅವರ ಲೈವ್ಗಳು
ಒಂದೊಂದ್ಸಲ ನಮಗೆ ಕಪಟ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ಇಂಥ ಕಾರಣಗಳಿಗೋಸ್ಕರ ಅನ್ಸುತ್ತೆ. ಓಕೆ, ಈಗ ಕೊನೆ ಪ್ರಶ್ನೆ, ಕೊನೆ ಹಂತಕ್ಕೆ ಬರೋಣ ಬೇಗ. ಈಗ ನಮ್ಮ 6ನೇ ಗ್ಯಾರಂಟಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿ ಟಿ ರವಿ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಮಾಧ್ಯಮದವರು ಪ್ರತಿಕ್ರಿಯೆ ಕೇಳಿದ್ರು. ಅವಾಗಲೂ ಇವ್ರು ಇದೇ ಮಾತಾಡಿದ್ದು, ಹಿಂಗೆ ಮಾತಾಡಿದ್ದು ಅಂಥೇಳಿ ರಾಜಕೀಯ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ಬಿಟ್ಟರೆ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಪೊಲೀಸ್ ಅಧಿಕಾರಿಗಳಿಗೆ ಬೆಂಡೆತ್ತುವ ಕೆಲಸ, ಎತ್ತಕ ಬನ್ರಿ ರೇ, ನೋಟಿಸ್ ಕೊಟ್ರಿ ಕೇಳ್ರಿ ಕೊಡ್ರಿ, ಅವ್ನು ಯಾರ್ರಿ, ಅವ್ನಿಗೇನ್ರಿ ಗೌರವ ಕೊಡೋದು, ಅವ್ನು ಯಾವನು ಯಶ್ಪಾಲ್ ಸುವರ್ಣಗೆ ಸೆಲ್ಯೂಟ್ ಹೊಡೆದಿದ್ದು, ಕಾನೂನು ಗೊತ್ತೇನೇ ನಿನಗೆ, ಅವ್ನು ಸಸ್ಪೆಂಡ್ ಮಾಡ್ರಿ ಅಂತ ಹೇಳ್ಬಿಟ್ಟು ಸಸ್ಪೆಂಡ್ ಮಾಡುವಂಥ ಕೆಲಸ ಏನಾದರೂ ಮಾಡಿದ್ರಾ ಅಥವಾ ಏನು ಮಾಡಿದ್ರು? ಆ ಅಧಿಕಾರಿ ಇನ್ನೇನು ಡ್ಯೂಟಿಯಲ್ಲೇ ಇದ್ದಾರೆ ಅಂತ ನಾನು ಕೇಳ್ಪಟ್ನಪ್ಪ. ನನಗನ್ಸುತ್ತೆ 6ನೇ ಗ್ಯಾರಂಟಿ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿ. ಯಾಕಂದ್ರೆ ಅವರನ್ನ ಹತ್ರದಿಂದ ನಾವು ನೀವು ಇಬ್ರು ನೋಡಿದ್ದೀವಿ. ಗಾಂಧಿ ಭವನದಿಂದ ಹಿಡಿದು ಟೌನ್ ಹಾಲ್ವರೆಗೂ ಅವರ ಚಚ್ಚಿ ಬಿಸಾಕುವಂಥ ಭಾಷಣಗಳನ್ನು ಕೇಳ್ಕೊಂಡು ಬಂದಿದ್ವಿ. ಆದರೆ ನಿಮ್ಮ ಪೌರುಷ ಕೇವಲ ಭಾಷಣಕ್ಕೆ ಸೀಮಿತ ಆಗಿದೆಯಾ? ಎಲ್ಲೋ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆದಾಗ ಸ್ವಲ್ಪ ವೀಕ್ ಇದಾರಲ್ಲ, ಇವ್ರು ಬಂದ್ರೆ ಪ್ರಿಯಾಂಕ್ ಖರ್ಗೆ ಬಂದ್ರೆ ಬೆಂಕಿ, ರುದ್ರ ನರ್ತನ, ರಣಾರ್ಭಟ, ರಣಾಕ್ರೋಶ. ಏನ್ ನಾವು ಮಾತಾಡಿದ್ದೆ ಕನ್ಸ್ಕೊಂಡಿದ್ದು ತಗೊಳ್ಳಿ, ಕೌಚ್ ಬಿದ್ರು ಕನಸು, ಎದ್ ಬಿದ್ರು ಕನಸು. ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ ಮುಗ್ದೇ ಹೋಯ್ತು ಕತೆ. ಏನು ಮುಗ್ದೋಯ್ತು? ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹೇಟ್ ಪ್ರಪೋಗಂಡವನ್ನು ಬಿತ್ತುವಂತ ಫೇಕ್ ಯೂಟ್ಯೂಬ್ ಚಾನೆಲ್ಗಳ ಅಬ್ಬರ ಮುಂದುವರೆದಿದೆ, ಫೇಕ್ ಕಾರ್ಡ್ಗಳ ಅಬ್ಬರಗಳು ಮುಂದುವರೆದಿದೆ, ಈ ಹೊರಗಡೆ ಬಿಜೆಪಿ ನಾಯಕರುಗಳ ಆರ್ಭಟ ಮುಂದುವರೆದಿದೆ. ರಾಹುಲ್ ಗಾಂಧಿನ ನಿರ್ನಾಮ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಮನುಷ್ಯನಿಗೆ ಹೋಗಿ ಇವರ ನಾಯಕ, ಒಂದು ಪಕ್ಷದ ನಾಯಕ, ಆಮೇಲೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 136 ಸ್ಥಾನಗಳನ್ನ ಗೆದ್ದಿದ್ದೀರಿ, ಅಷ್ಟೆಲ್ಲ ಮಾಡಿ ಇಷ್ಟು ಸ್ಥಾನಮಾನ ಕೊಟ್ಟು ಹೋಮ್ ಮಿನಿಸ್ಟರ್ ಆಗಿ 6ನೇ ಗ್ಯಾರಂಟಿ ಅಂತ ಬಿಲ್ಡಪ್ ತಗೊಂಡಂತ ನೀವು ನಿಮ್ಮ ನಾಯಕನ ಬಗ್ಗೆನೆ ಕೊಲೆ ಬೆದರಿಕೆ ಹಾಕುವಂತ ವ್ಯಕ್ತಿಗೆ ನಿಮ್ಮದೇ ಪೊಲೀಸ್ ಹೋಗಿ ಸೆಲ್ಯೂಟ್ ಹೊಡೆದು ಖುಷಿ ಖುಷಿಯಾಗಿ ನಮಸ್ಕಾರ ಹೊಡ್ಕೊಂಡು ಬರ್ತಾನೆ ಅಂದ್ರೆ ನೀವು ಸಸ್ಪೆಂಡ್ ಮಾಡ್ತಾರ ಇಲ್ಲ? 6ನೇ ಗ್ಯಾರಂಟಿ ಪ್ರಿಯಾಂಕ್ ಖರ್ಗೆ ಬಗ್ಗೆ ಚೂರು ಮಾತಾಡಿ. ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ನನಗನ್ಸುತ್ತೆ ಇಡೀ ರಾಜ್ಯದ ಆಡಳಿತ ಆಗಲಿ ಅಥವಾ ಈ ಕಾನೂನು ಸುವ್ಯವಸ್ಥೆ ಆಗಲಿ ಅಥವಾ ಅಧಿಕಾರಿಗಳು ಮಾಡ್ತಾ ಇರುವಂತ ತಪ್ಪುಗಳಾಗ್ಲಿ, ಇದ್ರ ಬಗ್ಗೆ ಅವರಿಗೆ ಲಕ್ಷ್ಯ ಇಲ್ಲ ಅಂತ ಕಾಣ್ತಾ ಇದೆ ನನಗೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಅವ್ರು ಓದ್ ಕಡೆ ಬಂದ್ ಕಡೆ ನಿಂತ್ ಕಡೆ ಕೂತ್ ಕಡೆ RSS ನ ರಿಜಿಸ್ಟ್ರೇಷನ್. ಸ್ವಾಮಿ, RSS ಮೇಲೆ ಕ್ರಮ ತಗೊಳ್ಳಿಕ್ಕೆ ಬೇಕಾದಷ್ಟು ದಾರಿ ಇದಾವೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ, ನಾನು ಹೇಳ್ಕೊಡ್ತೀನಿ. ಆದ್ರೆ ಅವ್ರಿಗೆ ಈಗೋ, ಸ್ವಪ್ರತಿಷ್ಠೆ, ಅದಕ್ಕೆ ಹನುಮೇಗೌಡರು ನಾನೇನ್ ಕೇಳಬೇಕು ಅಂತ ಹೇಳಿ ಈಗಾಗಲೇ ಇಡೀ ದೇಶದಲ್ಲಿ ಒಂದು ರಾಜ್ಯದಲ್ಲಿ 1042 ಶಾಖೆಗಳನ್ನ ಬ್ಯಾನ್ ಮಾಡಿದಂತಹ ಒಂದು ರಾಜ್ಯ ದೇಶದಲ್ಲಿದೆ. ಅಟ್ ಎ ಟೈಮ್ ನಂದು ಒಂದು ಪತ್ರಕ್ಕೋಸ್ಕರ ಅವರು 1042 ಶಾಖೆಗಳನ್ನ ಬ್ಯಾನ್ ಮಾಡಿದ್ರು. ಅಂತಹ ಏನಾದ್ರು ಕ್ರಿಯೆ ತಗೊಳ್ಳೋದು ಬಿಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡೋವರೆಗೂ ಬಿಡಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಸ್ವಾಮಿ, ನೀವ್ಯಾರು ಪ್ರಶ್ನೆ ಕೇಳಲಿಕ್ಕೆ? ನೀವ್ಯಾರು ಮೋಹನ್ ಭಾಗವತರಿಗೆ ಪತ್ರ ಬರೀಲಿಕ್ಕೆ? ನೀವು ಇರುವಂತದ್ದು ಸರ್ಕಾರಿ ಆಡಳಿತ ದಾರಿ ತಪ್ಪಿದ್ರೆ ದಾರಿಯನ್ನ ಸರಿ ದಾರಿಗೆ ಎಳ್ಕೊಂಡ್ ಬರ್ಲಿಕ್ಕೆ ನೀವು ನಿಮ್ಮ ಪತ್ರ ಬರೀಲಿಕ್ಕೆ ನೀವು ಕೂತಿಲ್ಲ. ನೀವು ಮ್ಯಾನೇಜರ್, ನೀವು ಗೃಹ ಮಂತ್ರಿ, ನೀವು ಪ್ರಗತಿಪರ ಹೋರಾಟಗಾರ ಅಲ್ಲ. ನೀವು ಟೌನ್ ಹಾಲಿಗೆ ಬಂದ್ಬಿಟ್ಟು ಹೋರಾಟ ಮಾಡೋ ನೆಸೆಸಿಟಿ ಇಲ್ಲ. ನಿಮ್ ಕೈಲಿ ಅಧಿಕಾರ ಇದೆ, ಅಧಿಕಾರ ಚಲಾಯಿಸಿ. ಆ ಅಧಿಕಾರವನ್ನ ಯಾರ ಮೂಲಕ ಮಾಡಿಸ್ಬೇಕು ಅದನ್ನ ತಿಳ್ಕೊಳ್ಳಿ. ನೀವು ಮೋಹನ್ ಭಾಗವತರಿಗೆ ಪತ್ರ ಬರೆಯೋದಲ್ಲ, ಹನುಮೇಗೌಡರು ಬರೀತಾರೆ. ನಾನು ಬರೀತೀನಿ. ನಾನು ಬೇಕಾದಷ್ಟು ಪತ್ರ ಬರೆದಿದ್ದೀನಿ. ಇದೇ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಪತ್ರ ಬರೆದಿದ್ದೀನಿ. ಆ ಪತ್ರಗಳಿಗೆ ಇವತ್ತಿನವರೆಗೆ ನಾನು ಹೇಳ್ತಿದ್ದೀನಿ, 10 ತಿಂಗಳಿಂದ, 1 ತಿಂಗಳಲ್ಲ 10 ತಿಂಗಳಿಂದ ನಾನು ಕೊಟ್ಟಂತ ಯಾವುದೇ ಪತ್ರಕ್ಕೆ ಒಂದು ಎಂಡಾಸ್ಮೆಂಟ್ ಬಂದಿಲ್ಲ. ಯಾರಿಗೆ ಕಳಿಸ್ಬೇಕೋ ಅವರಿಗೆ ಕಳಿಸ್ಲಿಲ್ಲ, ಸಂಬಂಧ ಇಲ್ಲದೆ ಇರೋಂಥವರಿಗೆ ಕಳಿಸಿದ್ದಾರೆ. ಇದು ಇವತ್ತಿನ ಪ್ರಿಯಾಂಕಾ ಖರ್ಗೆ ಅವರ ನೀತಿ. ಅಂದ್ರೆ ನನಗನ್ಸುತ್ತೆ, ನೇರ ಹೇಳಬೇಕು ಅನ್ನೋದಾದ್ರೆ, ಇವರು ಮೋಹನ್ ಭಾಗವತ್ಗೆ ಇಲ್ಲ ಸರ್ಕಾರದಿಂದ CS ಕಡೆಯಿಂದ ಬರ್ಸ್ಬೇಕಾಗಿತ್ತು, ಇಲ್ಲ ACS ಕಡೆಯಿಂದ ಬರ್ಸ್ಬೇಕಾಗಿತ್ತು, ಇಲ್ಲ DG ಕಡೆಯಿಂದ ಬರ್ಸ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಇವರು ಪತ್ರ ಬರ್ಬಿಟ್ಟು ನನ್ಗೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಬರೆದ ಪತ್ರಕ್ಕೆ ಸರ್ಕಾರಕ್ಕೆ ಹೇಳಿ ಏನ್ ಕ್ರಮ ತಗೊಳ್ತೀರಿ, ತಗೊಂಡು ನನಗೆ ವರದಿ ಕೊಡಿ ಅಂತ ಹೇಳಬೇಕಾಗಿತ್ತು. ಕನಿಷ್ಠ ಅದನ್ನ ಪಾಸಾನ್ ಮಾಡ್ಲಿಕ್ಕೆ 10 ತಿಂಗಳು ತಗೊಂಡಿದ್ದಾರೆ. ಅಂದರೆ ನಾನು ಇಲ್ಲೇ ಹೇಳ್ಬೇಕಾಗತ್ತೆ, ಕನಿಷ್ಠ ಕರ್ತವ್ಯವನ್ನು ಮಾಡದೇ ಇರುವಂತಹ ಒಬ್ಬ ಗೃಹ ಮಂತ್ರಿಗಳ ಕೈಗೆ ಇವತ್ತು ಅಧಿಕಾರ ಹೋಗಿದೆಯಾ ಅನ್ನೋಷ್ಟು ಮಟ್ಟಿಗೆ ಅನುಮಾನ, ಸಂಶಯ ಬರ್ತಾ ಇದೆ. ನಾನು ನೀವು ಕೇಳಿದ ಪ್ರಶ್ನೆಗೆ ಈಗಲಾದ್ರೂ ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂದ್ರೆ, ಈ ರಾಜ್ಯದ ಬಹುತೇಕ ಜನತೆ ಇಲ್ಲಪ್ಪ, ಒಬ್ಬ ಯೋಗ್ಯ ಮತ್ತೆ ಸಮರ್ಥ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಆಗಬಹುದು ಅನ್ನುವಂತಹ ಒಂದು ನಂಬಿಕೆ, ವಿಶ್ವಾಸ ಇತ್ತು.
ಆ ನಂಬಿಕೆ ವಿಶ್ವಾಸಗಳು ಹೋಗ್ತಾ ಇದೆ, ಓಕೆ ಭರವಸೆಗಳನ್ನ ಕಳ್ಕೊಳ್ತಾ ಇದ್ದಾರೆ. ಅದು ಆಗೋದಕ್ಕೆ ಮುಂಚೆ ಅವರು ಏನ್ ಮಾಡ್ಬೇಕು ಅನ್ನೋದನ್ನ ಮಾಡ್ಬೇಕಾಗಿದೆ. ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಏನು ಅಂದ್ರೆ ನಿಮ್ಮನ್ನ ಮೀನಿಗೆ ಆಹಾರ ಮಾಡ್ತೀವಿ ಅಂತ ಹೇಳಿದ್ದು ಯಾರಿಗೆ? ಈ ದೇಶದ ಶಾಡೋ ಪ್ರೈಮ್ ಮಿನಿಸ್ಟರ್ಗೆ. ಅಂತೋದ್ರಲ್ಲಿ ನಾವ್ ಈ ರೀತಿ ಮಾತನಾಡಿದ್ರೆ ನಾಳೆ ದಿನ ಇದೇ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಮೇಲೆ ಕೇಸ್ ಹಾಕೋ ಬದಲು ನಮ್ಮ ಮೇಲೆ ಕೇಸ್ ಹಾಕ್ತಾರೋ ಗೊತ್ತಿಲ್ಲ. ಮೀನಿಗೆ ಆಹಾರ ಆಗಿ ಮಾಡ್ತೀವಿ, ನಿಮ್ಮ ವಂಶ ನಿರ್ವಂಶ ಮಾಡ್ತೀವಿ ಅನ್ನೋಂಥವ್ರು ನಮ್ಮ ರಕ್ಷಣೆಯನ್ನ ಮಾಡೋದ್ ಬಿಟ್ಟು, ಯಾಕಂದ್ರೆ ನಾವು ಇಷ್ಟು ಗಟ್ಟಿಯಾಗಿ ಧ್ವನಿ ಇಡ್ತಿದ್ವಿ. ಯಾವ್ದಕ್ಕೋಸ್ಕರ ಇಡ್ತಿದ್ವಿ? ಸಮಾಜ ಗಟ್ಟಿ ಆಗ್ಬೇಕು, ಸದೃಢ ಆಗ್ಬೇಕು, ದೇಶ ಗಟ್ಟಿ ಆಗ್ಬೇಕು, ಅನೈತಿಕ ಪೊಲೀಸ್ಗಿರಿ ನಿಲ್ಲಬೇಕು ಅಂತ. ಆದ್ರೆ ಇದನ್ನ ನಮ್ಮಂತವರಿಗೆ ರಕ್ಷಣೆ ಕೊಡೋದು ಬಿಟ್ಬಿಟ್ಟು ಅಂತವ್ರ ಕೇಸನ್ನ ಡೈಲ್ಯೂಟ್ ಮಾಡ್ತಿದ್ದಾರೆ ಅಂತಂದ್ರೆ ಗೃಹ ಸಚಿವರ ಒಂದು ವಿಚಾರವನ್ನ ಪ್ರಶ್ನೆ ಮಾಡುವಂತದ್ದು ಅಥವಾ ಇವ್ರು ನಂಬಬೇಕಾದಂತಹ ಒಂದು ಅತಂತ್ರ ಕಾಲಘಟ್ಟದಲ್ಲಿ ಇದೀವಿ. ಅದನ್ನ ಯೋಚನೆ ಮಾಡ್ಬೇಕಾಗಿದೆ ಅವರು. ಏನಾಗುತ್ತೆ, ಈ ದೂರದ ಬೆಟ್ಟ ಅಂತೀವಿ, ಹತ್ರ ಹೋದ್ಮೇಲೆ ಗೊತ್ತಾಗ್ತದೆ ನುಣ್ಣಗಿಲ್ಲ ಇದು ಅಂತ. ಪರಮೇಶ್ವರ್ ಗೃಹ ಮಂತ್ರಿ ಆಗಿದ್ದಾಗ ಪ್ರಿಯಾಂಕರ್ಗೆ ತುಂಬಾ ಗಟ್ಟಿ ಅಂತ ಅನಿಸ್ತು. ಅಲ್ಲ, ಅವ್ರು ಅಟ್ಲೀಸ್ಟ್ ಕರ್ತವ್ಯ ಆದ್ರೂ ಬರೀತಿದ್ರು, ಯಾರಿಗೆ ಯಾವ ಪತ್ರವನ್ನು ಕಳಿಸ್ಬೇಕೋ ಕಳಿಸ್ತಾ ಇಲ್ಲ. ಇದ್ರು. ನನಗೆ ಆಕ್ಚುಲಿ ಯಾವತ್ತೂ ಕೂಡ ಪರಮೇಶ್ವರ್ ಅವ್ರನ್ನ ನಾನು ನಿರಾಕರಿಸಲೇ ಇಲ್ಲ. ಅವ್ರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಯಾರು ಏನೇ ಹೇಳಿದ್ರು ಕೂಡ ಇಲ್ಲ, ಅವ್ರು ಸಮರ್ಥವಾಗಿ ನಿಭಾಯಿಸ್ತಿದ್ದಾರೆ ಅಂತ ಮಾತಾಡ್ತಿದ್ದೆ. ಪ್ರಿಯಾಂಕರ್ಗೆ ಈಗಷ್ಟೇ ಆಗಿದ್ದಾರೆ, ಇನ್ನಷ್ಟು ಕಾಲಾವಕಾಶ ನಿಮಗಿದೆ. ಅವ್ರ ಕತೆ ಇವ್ರ ಕತೆ ಬಿಡಿ, ಖುದ್ದು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆನೇ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಯೂಟ್ಯೂಬ್ ಚಾನಲ್ಗಳು ಮರಿ ಖರ್ಗೆ ಅಂತ ಹೇಳಿ ಇನ್ನೂ ಪರಮ ತುಚ್ಛವಾಗಿ ಕೊಳಕಾಗಿ ನಿಮ್ಮನ್ನ ನಿಂದಿಸಿದ ಅನೇಕ ಎವಿಡೆನ್ಸ್ಗಳನ್ನ ಅವ್ರಿಗೆ ಬೆದರಿಕೆ ಬರ್ತಾ ಇದೆ. ನಾನೇ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ನಿಮ್ಮ ಮೇಲೆ ಕೆಸರೆರಿಸಿದ, ನಿಮ್ಮ ಮೇಲೆ ಆರೋಪ ಮಾಡಿದ ಒಬ್ಬ ಹೋಮ್ ಮಿನಿಸ್ಟರ್ ಅಂತ ನೋಡಿದ್ರೆ ಏಕವಚನದಲ್ಲಿ ನಿಮ್ಮನ್ನ ನಿಂದಿಸಿದ ಅನೇಕ ಎವಿಡೆನ್ಸ್ಗಳು ನಾವು ಕಲೆಕ್ಟ್ ಮಾಡಿ ಕೊಟ್ಟರೂ ಕೂಡ, ತಲುಪಿಸಬೇಕಾದವರಿಗೆ ತಲುಪಿಸಿದ್ರು ಕೂಡ ಏನು ಆಕ್ಷನ್ ಆಗ್ಲಿಲ್ಲ. ಅನೇಕ ವಿರೋಧಾಭಾಸಗಳಿದ್ರು ಕೂಡ ಅದಕ್ಕೆ ತಾವುಗಳು ಇನ್ನೂ ಸ್ಪಂದಿಸಿಲ್ಲ. ಇದಕ್ಕೊಂದು ಕಾರಣ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ನನ್ನ ರಕ್ಷಣೆಯ ವಿಷಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಅರ್ಜಿ ಕೊಟ್ಟಿದ್ರು ಕೂಡ ಒಬ್ಬರು ಸೂಪರ್ ಹೋಮ್ ಮಿನಿಸ್ಟರ್ ಇದ್ದಾಗಿದ್ದಾರೆ, ಅವ್ರು ಹೇಳಿದನ್ನು ಮಾಡ್ತಾರೆ ಅಂತ ಅನ್ಸುತ್ತೆ. ಅಲ್ಲಿವರೆಗೂ ಬಂದು ನಿಂತಿದೆ. ನನಗೆ ಕೇಳ್ತಾರೆ ಅವರು, ನೀವು ಪ್ರಿಯಾಂಕಾ ಖರ್ಗೆ ಅವರಿಗೆ ಪ್ರಿಯ ಕೊಟ್ಟು ಬಿಟ್ಬಿಡಿ, ನನ್ ಕೈ ಕೊಡಿ ಅಂತಾರೆ. ಇದೇ ಕಾರಣಕ್ಕೆ ನಂದು ಅವರು 10 ತಿಂಗಳಿಂದ ನನ್ನ ಗನ್ಮೆನ್ ರಕ್ಷಣೆ ಇನ್ನೂ ವಿಳಂಬಕ್ಕೆ ಹೋಗಿರೋ ಕಾರಣವೇ ಈ ಸೂಪರ್ ಹೋಮ್ ಮಿನಿಸ್ಟರ್ ಒಬ್ರು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ. ನಾವು ಹನುಮೇಗೌಡರಾಗಲಿ ನಾವಾಗಲಿ ಈ ಕೋಮುವಾದದ ವಿರೋಧಿಗಳು. ಕೋಮುವಾದ ದೇಶದ ಪ್ರಗತಿಗೂ ದೇಶ ಸಾಮರಸ್ಯಗೂ ತುಂಬ ಅಪಾಯಕಾರಿ ಅನ್ನುವಂತಹ ಗ್ರಹಿಕೆ ಇದೆ. ಮತ್ತು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ, ಈಗಲೂ ಕೂಡ ಮಾಡ್ತಾ ಇದ್ದೀವಿ. ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ನಮಗೆ ಪ್ರಶ್ನಿಸುವ, ಅಸಮಾಧಾನವನ್ನು ಹೊರಹಾಕುವ, ನೆಟ್ಟಿ ಕೆಲಸ ಮಾಡ್ರಿ ಅಂತ ಕೇಳುವಂತಹ ರೈಡ್ಸ್ ಇದೆ. ದಿನ ಬೆಳಗ್ಗೆ RSSನ ಬೈಯೋದು, ರಿಜಿಸ್ಟರ್ ಆಗಿಲ್ಲ ಅಂತ ಹೇಳೋದು, ಅವ್ರ ಬಗ್ಗೆ ನಾನು ಬಿಡಲ್ಲ ಅಷ್ಟು ಸುಲಭಕ್ಕೆ, ಹಂಗೆ ಮಾಡ್ತೀನಿ ಅನ್ನೋದು, ಈ ಮಾತುಗಳಿಂದ ಏನೂ ಪ್ರಯೋಜನ ಇಲ್ಲ. ಅವರ ಕಾರ್ಯಚಟುವಟಿಕೆಗಳು ಗರೆಗೆದರಿದಾಗ, ಅವರ ಆಕ್ಟಿವಿಟೀಸು ವಿಕೋಪಕ್ಕೆ ಹೋಗ್ತಾ ಇದ್ದಾಗ, ಅವರ ಅಂಗಸಂಸ್ಥೆಗಳಿಂದ ಹಿಡಿದು ಅಧಿಕೃತವಾಗಿ ಅವರ ಸಂಸ್ಥೆಗಳಲ್ಲಿ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿರೋರು ನಿಮ್ಮನ್ನೂ ಸೇರಿದ ಹಾಗೆ ನಿಂದನೆಗಳನ್ನು ಮಾಡ್ತಾ ಸಮಾಜದ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾಗ ನೀವು ಕ್ರಮ ತೆಗೆದುಕೊಂಡ್ರೆ, ಒಬ್ಬ ಅಧಿಕಾರಿಯಾಗಿ, ಒಬ್ಬ ಗೃಹ ಮಂತ್ರಿಯಾಗಿ ನೀವು ಆ್ಯಕ್ಷನ್ಗೆ ಇಳಿದಾಗ ಮಾತ್ರ 6ನೇ ಗ್ಯಾರಂಟಿ ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟ ಮಾತಿನಂತೆ ನಡ್ಕೋತಾರೆ. ಅವರು ಕೇವಲ ಮಾತಲ್ಲಿ ಮಾತ್ರ ಮಾಸ್ ಅಲ್ಲ, ಕೆಲಸದಲ್ಲೂ ಕೂಡ ಮಾಸ್. ಅವರನ್ನ ನಾವು ಒಪ್ಪಬಹುದು, ನಂಬೋದು. ಅವ್ರ ಬಗ್ಗೆ ಕಂಡಂಥ ಕನಸುಗಳು ಕೂಡ ನಿಜ ಆಗ್ತದೆ ಅನ್ನುವಂಥ ಭಾವನೆ ಏನು ನಮ್ಮಲ್ಲಿದೆ, ಅದಕ್ಕೆ ಅರ್ಥ ಬರ್ತದೆ. ಒಟ್ಟಾರೆ ಇವತ್ತಿನ ಡಿಬೇಟ್ ನರೇಂದ್ರ ಮೋದಿ ಅವರಿಂದ ಹಿಡಿದು CT ರವಿ, ಯಶವಂತ್ ಸುವರ್ಣ ಅವರನ್ನು ದಾಟಿ ಪ್ರಿಯಾಂಕಾ ಖರ್ಗೆ ಅವರಿಗೂ ಬಂದು ತಲುಪಿದೆ. ಒಂದು ಸಿನಿಮಾ ಶುರು ಆಗಿದೆ, ಕ್ಲೈಮ್ಯಾಕ್ಸ್ ಕೂಡ ಕೊಟ್ಟಿದ್ದೀವಿ. ಕ್ಲೈಮ್ಯಾಕ್ಸ್ ನಿಮ್ಗೆ ಅರ್ಥ ಆಗಲಿ, ಒಂದೊಂದು ಸಣ್ಣ ಅಸಮಾಧಾನಗಳು ಕೂಡ ನಿಮಗೆ ಅಪಾಯಕಾರಿ ಆಗ್ತದೆ ಮುಂದಿನ ದಿನಗಳಲ್ಲಿ 100%. ಯಾಕಂದ್ರೆ ನೀವು ಕೊಟ್ಟ ಮಾತನ್ನು ನಡ್ಕೋಬಹುದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಕೆಲಸ ಮಾಡೋಕೆ ಆಗ್ತಾ ಇದೆಯೋ ಇಲ್ವೋ, ಇಲ್ಲ ಅಂದ್ರೆ ನಿಮ್ದೇನೋ ಸಿಕ್ಕಾಪಟ್ಟೆ ಹೋಲ್ಗಳು, ಮುಚ್ಚಲಾಗದಷ್ಟು ತೂತುಗಳು ಇರುವ ಕಾರಣಕ್ಕೆ ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡು ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಕ್ರೋಚ್ ಜೆನ್ಸಿ ಅನ್ನುವಂತ ಒಂದು ಬಿರುಗಾಳಿ ಸುನಾಮಿಗಳು ಎದ್ದೇಳಿದ ಈ ಸಂದರ್ಭದಲ್ಲಿ ಯಾವುದು ಕೂಡ ಈ ಬರೀ ಜಿಲ್ಲೆ ಬಂದಿದಾವೆ, ಮುಂದೆ ಇಲಿ ಯಜ್ಞಗಳು ಬರ್ತವೆ, ಎಲ್ಲಾ ಮುಖವಾಡಗಳು ಕೂಡ ಬಯಲಾಗ್ತವೆ. ಅದಾಗದೇ ಇರಲಿ. ಇದು
ಇಷ್ಟು ಹೊತ್ತಿನ ನಮ್ಮ ಚರ್ಚೆ. ಇನ್ನಷ್ಟು ವಿಚಾರಗಳಿದ್ದಾಗ ಖಂಡಿತವಾಗ್ಲೂ ನಾವು ಅಮ್ಮೇಗೌಡರು ಮತ್ತೆ ನೀವು ಸಿಗ್ತೀವಿ. ನಮಸ್ಕಾರ. ನಮಸ್ಕಾರ.